ನಮಸ್ಕಾರ ಪ್ರೀತಿ ವೀಕ್ಷಕರೇ, ತಮಿಳು ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರವಂತಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಸೋಮವಾರ ಅಕ್ಟೋಬರ್ 13ನೇ ತಾರೀಕು ಎಲ್ಲ ಹುಟ್ಟುಹಬ್ಬನ ಆಚರಿಸಿಕೊಳ್ತಿರೋ ಎಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮ್ಮ ಜೋಡಿಯಲ್ಲಿ 100 ಕಾಲ ಹೀಗೆ ನಗ್ನಗ್ತ ಸಂತೋಷವಾಗಿ ಜೊತೆಯಾಗಿ ಬಾಳವಾಗಿ ಹರಿಸಲಿ ಅಂತ ಕೇಳ್ಕೊಳ್ತಾ, ವಿಶೇಷವಾಗಿ ಭೋಲೆನಾಥನ ವಾರ, ನಮ್ಮೆಲ್ಲರ ಮುದ್ದಿನ ಕರ್ಬಿಸಚಯನ ವಾರ, ಈಶ್ವರನ ವಾರ, ಯಾರೆಲ್ಲ ಹೊಸ ಕೆಲಸಗಳಿಗೆ ಕೈ ಹಾಕ್ತಿದ್ದೀರಿ ಅವರೆಲ್ಲರೂ ಕೂಡ ಒಳ್ಳೆಯದಾಗಲಿ, ಆ ಭಗವಂತನ ಕೃಪಾಶೀರ್ವಾದದಿಂದ ನಿಮ್ಮ ಎಲ್ಲ ಕನಸುಗಳು ಸಾಕಾರಗೊಳ್ಳಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ನಡೀತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ದೇಶ ವಿದೇಶಗಳಲ್ಲಿ ನಡೀತಿದೆ ಕ್ರೀಡಾ ಸುದ್ದಿ ಏನಿದೆ ಅನ್ನೋದು ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ವಿಶೇಷವಾಗಿ ಏನು ಅಂದರೆ ಮಳೆಯ ಬಗ್ಗೆಯೂ ಕೂಡ ಮಾತಾಡಲೇಬೇಕು. ಅದೆಲ್ಲದಕ್ಕಿಂತ ಮುಂಚಿತವಾಗಿ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಒಂದಷ್ಟು ಕಿವಿ ಮಾತುಗಳು. ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ಸಂಪೂರ್ಣವಾಗಿ ಟಿವಿ ವೇಲನ್ನು ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ, ಯಾಕೆಂದರೆ ಇದು ನೇರ ಪ್ರಸಾದ ಕಾರ್ಯಕ್ರಮ ಆಗಿದ್ರು ಕೂಡ ಈ ಕಾರ್ಯಕ್ರಮ ನಿಮ್ಮ ಟಿವಿ ಪರದೆ ಮೇಲೆ ಪ್ರಸಾರ ಆಗೋಕ್ಕೆ 4 ರಿಂದ 5 ಸೆಕೆಂಡ್ ತಡೋದ್ರಿಂದ ಸಂಪೂರ್ಣವಾಗಿ ಟಿವಿ ವೇಲನ್ನು ಮ್ಯೂಟ್ ಮಾಡಿ ಕರೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಯಾರೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇರ್ತಾರೆ ಅವರು 30 ಸೆಕೆಂಡ್ಗಿಂತ ಹೆಚ್ಚಿನ ಸಮಯ ತೆಗೆದುಕೊಬಿಡಿ, ಯಾಕೆಂದರೆ ಬೇರೆ ಕೂಡ ಉತ್ತರ ಗೊತ್ತಿರುತ್ತೆ, ಅವರು ಉತ್ತರ ಹೇಳಲಿಕ್ಕಾಗಲ್ಲ ಅಂತೇಳಿ ಬೇಜಾರು ಮಾಡ್ಕೊಳ್ತಾರಲ್ವ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಯಾರಿಗೆ ಈ ಕಾರ್ಯಕ್ರಮ ಬೆಳಗಿನ ಹೊತ್ತು ನೋಡಲಿಕ್ಕಾಗಲ್ಲ ಅವ್ರಿಗೋಸ್ಕರ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ವಿಶೇಷವಾಗಿ ಮರುಪ್ರಸಾರ ಆಗುತ್ತೆ, ಅಲ್ಲಿ ನೋಡಿ ಎಂಜಾಯ್ ಮಾಡಿ. ಯಾರಿಗೆ ಬೆಳಗಿನ ಹೊತ್ತು ನೋಡೋಕ್ಕಾಗೋದೇ ಇಲ್ಲ, ಸಂಜೆ ಹೊತ್ತು ನೋಡೋಕ್ಕಾಗೋದಿಲ್ಲ ಅವ್ರಿಗೋಸ್ಕರ ವಿಶೇಷವಾಗಿ ನಮಸ್ತೆ ದೇವನಿಗೆ ಅಂತ ಯೂಟ್ಯೂಬ್ ಚಾನಲ್ ಸಂಪೂರ್ಣ ಕಾರ್ಯಕ್ರಮ ಅಪ್ಲೋಡ್ ಆಗಿರುತ್ತೆ, ಅಲ್ಲಿ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಬರೋದು ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನಷ್ಟು ವಿಚಾರಗಳ ಬಗ್ಗೆ ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ. ಅದರಲ್ಲಿ ಒಂದೇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ದಸರಾ, ದೀಪಾವಳಿ. ದಸರಾ ಅಂತೂ ಮುಗಿದಿದೆ, ಇನ್ನಿನ್ನು ಕೆಲವೇ ದಿನಗಳಲ್ಲಿ ದೀಪಾವಳಿ ಹತ್ತಿರ ಬರ್ತಾ ಇದೆ. ಸೊ ಈ ಸಂದರ್ಭಗಳಲ್ಲಿ ಹೊಸ ಉತ್ಪನ್ನಗಳನ್ನು ಖರೀದಿ ಮಾಡಬೇಕು ಅಂಥೇಳಿ ನಮ್ಮೆಲ್ಲ ಗ್ರಾಹಕರು ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ಒಂದಷ್ಟು ಸೇವಿಂಗ್ಸ್ ಮಾಡಿಕೊಂಡು ಹಣ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಆದರೆ ಎಲ್ಲ ಥರ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಗ್ರಾಹಕರಾಗಿರ್ಬೋದು, ಅದು ಅಟ್ ದ ಸೇಮ್ ಟೈಮ್ ಯಾರು ಮಾರಾಟಗಾರರಾಗಿರ್ಬೋದು, ಎಲ್ಲರೂ ಕೂಡ ದಯವಿಟ್ಟು ಸ್ಥಳೀಯರಿಂದ ಏನು ವಸ್ತುಗಳನ್ನು ಖರೀದಿ ಮಾಡಿ ವ್ಯಾಪಾರವನ್ನು ಮಾಡಿ ಅವ್ರಿಗೂ ಕೂಡ ಒಂದಷ್ಟು ಸಹಾಯ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಏಕೆಂದರೆ ಈ ಒಂದು ಹಬ್ಬಗಳು ಬಂದುಬಿಟ್ರೆ ಸಾಕು, ನಮ್ಮನ್ನ ಲೂಟಿ ಮಾಡಲಿಕ್ಕಂತಲೇ ಈ ಅಮೆಝಾನ್ ಆಗಿರ್ಬೋದು, ಈ ಒಂದು ಫ್ಲಿಪ್ಕಾರ್ಟ್ ಆಗಿರ್ಬೋದು, ಇವೆಲ್ಲ ಕಾಯ್ತಾ ಇರ್ತಾರೆ. ಆದರೆ ನೆನ್ಪಿಟ್ಕೊಳ್ಳಿ, ಇವ್ರು ಯಾರು ಕೂಡ ಭಾರತೀಯರಲ್ಲ. ಒಂದು ವೇಳೆ ಭಾರತೀಯರಾಗಿದ್ದರೆ ಹೋಗಲಿ ಬಿಡಿ, ಅವ್ರಿಗೂ 4 ಕಾಸು ಆಗಲಿ, ಅವರು ನಮ್ಮವರೇ ಅಲ್ವಾ ಅಂತ ಹೇಳ್ಬೋದಾಗಿತ್ತು. ಅದನ್ನು ನೆನ್ಪಿಟ್ಕೊಳ್ಳಿ, ಇವೆಲ್ಲವೂ ಕೂಡ ವಿದೇಶದಿಂದ ವರ್ಕ್ ಆಗ್ತಕ್ಕಂಥ ಒಂದು ಆ್ಯಪ್ಗಳು. ಅದರಲ್ಲೂ ಕೂಡ ಈ ಅಮೆಝಾನ್ ಆಗಿರ್ಬೋದು ಅಥವಾ ಈ ಒಂದು ಫ್ಲಿಪ್ಕಾರ್ಟ್ ಆಗಿರ್ಬೋದು, ಇವೆರಡೂ ಕೂಡ USA ನಮ್ಮನ್ನು ಬಗ್ಗು ಬಡಿಬೇಕು ಅಂತ ಕಾಯ್ತಾ ಇರತಕ್ಕಂಥ USA ಆಧಾರಿತ ಆ್ಯಪ್ಗಳು. ಸೊ ಹಾಗಾಗಿ ಆಮೇಲೆ ನಾನು ತುಂಬ ಸಲ ಹೇಳ್ತಾ ಇದ್ದೀನಿ, ನಾವು ಸ್ಥಳೀಯರಿಗೆ ಸಹಾಯ ಮಾಡಿದ್ರೆ ಮಾತ್ರ ಅವ್ರು ನಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ. ನಾವು ಗಣಪತಿ ಹಬ್ಬಕ್ಕೆ ಚಂದ ಕೇಳಬೇಕು, ದೀಪಾವಳಿ ಹಬ್ಬಕ್ಕೆ, ಕಾಮಣ್ಣನ ಹಬ್ಬಕ್ಕೆ ಚಂದ ಕೇಳಬೇಕು, ಅಥವಾ ಯಾವುದೋ ಒಂದು ಹಬ್ಬ ಹರಿದಿನಗಳಿಗೆ ಯಾರನ್ನಾರು ಸಾಲ ತೊಗೋಬೇಕು ಅಂತ ಹೇಳಿದ್ರೆ ನಮ್ಮ ಸ್ಥಳೀಯ ಗ್ರಾಹಕರು ಕೊಡ್ತಾರೆ ಹೊರತು ಈ ಅಮೆಝಾನು ಫ್ಲಿಪ್ಕಾರ್ಟ್ನ ಬಂದು ಯಾರು ಕೊಡಲ್ಲ ರೀ. ನೆನ್ಪಿಟ್ಕೊಳ್ಳಿ, ಅವ್ರು ಕೊಟ್ಟರು ಕ್ರೆಡಿಟ್ ಕಾರ್ಡಲ್ಲಿ ಕೊಡ್ಬೋದು, ಆದರೆ ನನ್ನ ಹತ್ರ ಈಗ ದುಡ್ಡಿಲ್ಲಪ್ಪ, ನಾನು ನಾಳೆ ತಂದು ಕೊಡ್ತೀನಿ ಅಂದರೆ ಆಯಿತು ತೊಗೊಂಡು ಹೋಗಿ ಅಂತ ನಗ್ನಗ್ತಾ ನಮಗೆ ಮಾತಾಡಿಸಿ ಕೊಡೋರು ಯಾರಾದರೂ ಇದ್ದರೆ ನಮ್ಮ ಸ್ಥಳೀಯ ಗ್ರಾಹಕರು. ಹಾಗಾಗಿ ನೀವೇನೇ ವಸ್ತುಗಳನ್ನು ಖರೀದಿ ಮಾಡಿದ್ರೆ ಸ್ಥಳೀಯ ಗ್ರಾಹಕರಿಂದ ಖರೀದಿ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ನಿಮ್ಮ ಒಂದೆಲ್ಲರ ಪ್ರೀತಿಯ ಸ್ಥಳೀಯ ವಾಹಿನಿಯಲ್ಲಿ ನಿಮ್ಮ ಒಂದು ಜಾಹೀರಾತನ್ನು ನೀಡಿ ನೀವು ಅದನ್ನು ಯಶಸ್ವಿಯಾಗಿ ನಿಮ್ಮ ವ್ಯಾಪಾರ ವಹಿವಾಟವನ್ನು ನಡೆಸಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಎಲ್ಲ ಕಡೆ ಆಫರ್ ಇರೋ ಹಾಗೆ ನಮ್ಮಲ್ಲೂ ಕೂಡ ದಸರಾ ದೀಪಾವಳಿಯ ಆಫರ್ಗಳು ನಡೀತಾ ಇದೆ. ಸೊ ಅತಿ ಕಡಿಮೆ ಬೆಲೆಯಲ್ಲಿ ನಿಮ್ಮ ಜಾಹೀರಾತನ್ನು ನಮ್ಮ ವಾಹಿನಿಯಲ್ಲಿ ಕೊಟ್ಟು ನೀವು ಕೂಡ ಉದ್ದಿಮೆಯ ಯಶಸ್ಸುದಾರರಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ನೋಡ್ಕೊಳ್ತಾ ಹೋಗೋಣ. ಸೊ ನಾವು ಯಾವಾಗಲೂ ಕೂಡ ದೊಡ್ಡ ಹೋಟ್ಲ್ಗಳಿಗೆ ಹೋದಾಗ, ದೊಡ್ಡ ಮೂವಿಗಳಿಗೆ ಹೋದಾಗ, ಒಂದು ಮಲ್ಟಿಪ್ಲೆಕ್ಸ್ಗಳಿಗೆ ಹೋದಾಗ ಯಾವತ್ತೂ ಕೂಡ ಹಣದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅಲ್ಲಿ 250 ರೂಪಾಯಿ ಬಾಲ್ಕನಿ ಟಿಕೆಟ್ ಇದ್ದರೂ ಕೊಡ್ತೀವಿ, 150 ರೂಪಾಯಿಂದ 250 ರೂಪಾಯಿ ಪಾಪ್ಕಾರ್ನ್ಗಿದ್ರೂ ಕೊಡ್ತೀವಿ. ಆದರೆ ಅದು ಯಾಕೋ ಏನೋ ಗೊತ್ತಿಲ್ಲ, ಅದೇ 250 ರೂಪಾಯಿ ಕೊಟ್ಟು ಬಾಲ್ಕನಿಗೆ ಹೋಗಿರೋರು ಅದೇ 250 ರೂಪಾಯಿ ಕೊಟ್ಬಿಟ್ಟು ಆ ಪಾಪ್ಕಾರ್ನ್ ತಿನ್ನೋಕ್ಕಂಥವ್ರಿಗೆ ಹೊರಗಡೆ ಬಂದ ತಕ್ಷಣವೇ ಯಾಕೋ ಮನಸ್ಸು ತುಂಬ ಚಿಕ್ಕದಾಗ್ಬಿಡುತ್ತೆ. ಅದು ಕೂಡ ಈ ಸಪ್ಪು ತೊಗೊಳೋವಾಗ ಅವ್ನು 10 ರೂಪಾಯಿಗೆ 3-4 ಕೊಟ್ಟಿರ್ತಾನೆ, 5 ಕೊಡಲ್ವಾ ಅಂತ ಕೇಳ್ತೀವಿ. ಅದ್ರ ಜೊತೆಗೆ ಅವ್ನು ಮೂಲಂಗಿ 10 ರೂಪಾಯಿಗೆ 2-3 ಮಾಡ್ತಾನೆ, ಏನು 2-3 ಇಡಿ 4-5 ಕೊಡಲ್ವಾ ಅಂತ. ಬಾಳೆಹಣ್ಣು 20 ರೂಪಾಯಿ ಡಜನ್ ಇದ್ದರೂ ಕೂಡ 15 ರೂಪಾಯಿ ಮಾಡಿಕೊಡಪ್ಪ ಅಂತ ಕೇಳ್ತೀವಿ. ಒಂದು ಸಲ ಯೋಚನೆ ಮಾಡಿ, 15 ರೂಪಾಯಿ 20 ರೂಪಾಯಿಂದ ಮಾರಿ ಅವ್ರು ಹೊಟ್ಟೆ ತುಂಬಿಸ್ಕೋದೇ ಹೊರತು ಅವ್ರು ಯಾವುದು ದೊಡ್ಡ ಬಿಲ್ಡಿಂಗ್ ಕಟ್ಟಲ್ಲ. 10 ರೂಪಾಯಿಗೆ 4 ಸಪ್ಪು ಮಾರಿ ಅವ್ರು ಎಷ್ಟು ದುಡ್ಡು ಸಂಪಾದನೆ ಮಾಡ್ಬೋದು. ಬೆಳಗ್ಗೆಯಿಂದ ಸಂಜೆವರೆಗೂ ಮಾರಿದ್ರು ಕೂಡ 100-200 ರೂಪಾಯಿ ಮಿಕ್ಕಿದ್ರೆ ಭಾಳ ಆಗೋಯ್ತು, ಬೇಡ 300 ರೂಪಾಯಿ ಮಿಕ್ಕಿದ್ರು ಭಾಳ ಆಗೋಯ್ತು. ನೀವು 10 ನಿಮಿಷದ ಪಾಪ್ಕಾರ್ನ್ ತಿನ್ನೋದಕ್ಕೆ ಖರ್ಚು ಮಾಡಿರ್ತಕ್ಕಂಥ ದುಡ್ಡು ಅಲ್ವಾ ಅದು. ಸೊ ಹಾಗಾಗಿ ದಯವಿಟ್ಟು ಈ ಸಂದರ್ಭಗಳಲ್ಲಿ ನಮ್ಮ ಒಂದು ಇನ್ನೂ ದೊಡ್ಡ ಮೆಂಟಾಲಿಟಿ ಏನು ಅಂತ ಹೇಳಿದ್ರೆ, ಅವ್ನು 10 ರೂಪಾಯಿಗೆ 4 ದೀಪಗಳನ್ನು ಕೊಡ್ತಿರ್ತಾನೆ, 6 ಮಾಡಿಕೊಡು ಅಂತ ಕೇಳ್ತೀವಿ. ಪಾಪ ಆ ಮಣ್ಣಿಗೂ ದುಡ್ಡು ಬೇಡವೇನ್ರಿ,
ಸೊ ದಯವಿಟ್ಟು ಇಂಥ ಸಣ್ಣತನದ ಯೋಚನೆಗಳನ್ನ ಮಾಡದೆ, ಯಾರ ಹತ್ರನೂ ಕಂಜೂಸ್ ಮಾಡ್ದಂಗೆ, ಅದರಲ್ಲೂ ಕೂಡ ಈ ರಸ್ತೆ ಬದಿಲಿ ಕೂತ್ಕೊಂಡು ಅವ್ರ ಮನೆ ದೀಪಾವಳಿ ಹಬ್ಬ ಮಾಡೋದನ್ನು ಬಿಟ್ಟು ನಮ್ಮನೆ ದೀಪಾವಳಿಗೆ ದೀಪಗಳನ್ನ ಮಾರಕ್ಕೆ ಕೂತಿರ್ತಾರೆ. ದಯವಿಟ್ಟು ಅವ್ರ ಹತ್ರ ಪರ್ಚೇಸ್ ಮಾಡಿ. ಇನ್ನೊಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ, ಮನೋಜ್ ಅವರಾ? ಎಸ್ ಸರ್. ಓಕೆ, ಹೇಳಿ ಮನೋಜ್ ಅವರೇ, ಹೇಗಿದ್ದೀರಿ? ಆರಾಮಿದ್ದೀವಿ ಸರ್, ನೀವು ಸರ್? ಎಸ್ಪಾ, ಸೂಪರ್ ಆಗಿದ್ದೀನಿ. ತಿಂಡಿ ಆಯಿತಾ? ಆಯ್ತು ಸರ್, ಟೊಮೊಟೊ ಬಾತ್. ಟೊಮೊಟೊ ಬಾತ್, ಓಕೆ. ಹೇಳಿಪ್ಪ, ಯಾಕಾದ್ರೆ ಶುಭಾಶಯ ಹೇಳೋದಿತ್ತಾ? ಯಾರಿಗೆ ಇಲ್ಲ ಸರ್, ಇವರು ಕಾಮಿಡಿ ಆಕ್ಟರ್ಸ್ ಉಮೇಶ್ ಸರ್ ಅವ್ರು ಬೇಗ ರಿಕವರಿ ಆಗ್ಲಿ ಅಂತ ಹಾರೈಸ್ತೀವಿ. ಓಕೆ, ಸೊ ಖಂಡಿತಪ್ಪ ನಾವು ಕೂಡ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಆದಷ್ಟು ಬೇಗ ಅವರ ಆರೋಗ್ಯದಲ್ಲಿ ಚೇತರಿಕೆ ಆಗಲಿ ಅಂಥೇಳಿ. ಅವರ ಯಾವ ಒಂದು ಫಿಲ್ಮಲ್ಲಿ ನೋಡಿದ್ದೀರಿ ಸರ್? ಅದೇ ಅಪಾರ್ಥ ಮಾಡ್ಕೋಬೇಡ್ರಿ ಅಂತ ಅಂತಾರಲ್ಲ ಸರ್, ಅದಂತೂ ಈಗಲೂ ಮರೆಯಕ್ಕಾಗಲ್ಲ ಸರ್. ಯಾವಾಗ ಬಂದ್ರು ನಗ್ತಾನೆ ಇರ್ತೀವಿ. ಅವರು ಅಪಾರ್ಥ ಮಾಡ್ಕೊಂಡ್ಬಿಟ್ರೇನಪ್ಪ ಅಂದ್ಕೊಂಡು ಎಲ್ಲರಿಗೂ ಹೇಳ್ಕೊಂಡು ಹೋಗಿರ್ತಾರಲ್ವಾ? ಎಸ್ ಸರ್, ಎಸ್ ಸರ್. ಎಸ್, ಆದಷ್ಟು ಬೇಗ ಚೇತರಿಸ್ಕೊಳ್ಳಿ. ತುಂಬ ಒಬ್ಬ ಒಳ್ಳೆ ಹಾಸ್ಯ ನಟ, ಮೃದು ಭಾಷಿ, ಅದರಲ್ಲೂ ಕೂಡ ಎಲ್ಲರನ್ನ ನಗಿಸ್ತಕ್ಕಂಥ ಒಂದು ವಿಭಿನ್ನ ಶೈಲಿಯನ್ನು ಹೊಂದಿರತಕ್ಕಂಥ ಹಾಸ್ಯ ನಟ ಅಲ್ವಾ? ಓಕೆಪ್ಪ, ಹೇಗೆ ನಡೀತಾ ಇದೆ ನಿಮ್ಮ ಸ್ಟಡೀಸ್ ಎಲ್ಲ? ಸ್ಟಡೀಸ್ ಎಲ್ಲ ನಡೀತಾ ಇದೆ ಸರ್. ಆನ್ಲೈನ್ ಕ್ಲಾಸ್ ತಗೊಂಡಿದ್ದೀನಿ, ಮಾಡ್ತಾ ಇದ್ದೀನಿ. ಓಕೆ ಓಕೆ, ಒಂದು ಪ್ರಶ್ನೆ ಕೇಳ್ಬೋದಾ? ಎಸ್ ಸರ್. ಕ್ರಿಕೆಟನ್ನು ಹೊರತುಪಡಿಸಿದ್ರೆ ಮತ್ತಿನ್ಯಾವ ಆಟದಲ್ಲಿ 11 ಜನ ಆಟಗಾರರು ಇರ್ತಾರೆ? ಆಪ್ಷನ್ಸ್ ಐತೆ ಸರ್? ಆಪ್ಷನ್ ಏನಿಲ್ಲ, ನೀವೇ ಹೇಳಬೇಕು. ತುಂಬ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಕಬಡ್ಡಿ ಇರ್ಬೋದು ಸರ್. ಕಬಡ್ಡಿ ಇರ್ಬೋದು. ಕಬಡ್ಡಿನಾ? ಚಾನ್ಸೇ ಇಲ್ಲ. ಓಕೆ, ಎನಿಹೌ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ ಮತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ಓಕೆ, ಸೊ ಇನ್ನೊಂದು ಇವತ್ತು ವಿಶೇಷವಾಗಿರ್ತಕ್ಕಂಥ ದಿವಸ ಇದೆ, ಅದ್ರ ಬಗ್ಗೆ ಏನಾದರೂ ನಿಮ್ಗೆ ಐಡಿಯಾ ಇದೆಯಾ? ಏನು ಸರ್? ಇವತ್ತು ವರ್ಲ್ಡ್ ಡಿಸಾಸ್ಟರ್ ರಿಡಕ್ಷನ್ ಡೇ ಇದೆ. ಅಂದರೆ ಪ್ರಾಕೃತಿಕ ವಿಕೋಪಗಳನ್ನು ತಡಿತಕ್ಕಂಥ ದಿವಸ. ಸೊ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಅಂದರೆ ನಾವು ಯಾವ ರೀತಿ ಇದ್ರೆ ಲೈಫ್ ಲೀಡ್ ಮಾಡಿದ್ರೆ ಈ ಪ್ರಕೃತಿ ವಿಕೋಪಗಳನ್ನು ತಡೆಯಬಹುದು ಅಂತೇಳಿ. ಆಬ್ವಿಯಸ್ಲಿ ಎಲ್ಲ ಪ್ರಕೃತಿ ವಿಕೋಪಗಳನ್ನು ತಡಿಲಿಕ್ಕಾಗಲ್ಲ. ಈ ಮಳೆ ಬಂತು ಅಂದರೆ ಅದೇನೂ ಮಾಡೋಕ್ಕಾಗಲ್ಲ, ಇದ್ದಕ್ಕಿದ್ದಂಗೆ ಸುನಾಮಿ ಬಂತು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆದರೆ ಕೆಲವೊಂದು ಪರಿಸ್ಥಿತಿಯನ್ನು ನಾವು ತಡಿಲಿಬಹುದು. ಹೇಗೆಂದರೆ ಈಗ ಅನಾವಶ್ಯಕವಾಗಿ ಪ್ಲಾಸ್ಟಿಕ್ಕನ್ನು ಅತಿ ಹೆಚ್ಚಾಗಿ ಮಾಡೋದ್ರಿಂದ ಓಝೋನ್ ಪದರಕ್ಕೆ ಹಾನಿ ಆಗುತ್ತೆ, ಭೂಮಿಗೆ ಹಾನಿ ಆಗುತ್ತೆ ಅಲ್ವಾ? ಸೊ ಇವೆಲ್ಲವೂ ಪ್ರಕೃತಿಯ ಒಂದು ಆದಷ್ಟು ನಾವು ಇದು ಪೆಟ್ರೋಲ್ ವೆಹಿಕಲ್ಸ್ ನ ಕಮ್ಮಿ ಯೂಸ್ ಮಾಡೋದು ಈಗಲಿಂದನೇ ಪ್ರಾರಂಭಿಸ್ಕೊಂಡ್ರೆ ಮುಂದೆ ನಮಗೆ ಒಳ್ಳೇದಾಗುತ್ತೆ. 100% ಕರೆಕ್ಟ್. ವೆರಿ ಗುಡ್, ಗುಡ್ ಐಡಿಯಾ. ಮತ್ತಿನ್ನೇನಾದರೂ ಹೇಳ್ತೀರಾ? ಇಲ್ಲ ಸರ್, ಅಷ್ಟೇ ಸರ್. ನಿಮಗೊಂದು ಕ್ವಶನ್ ಕೇಳಿಪ್ಪ. ಭಾರತದ ಮೊದಲ ಕಸದ ಕೆಫೆ ಎಲ್ಲಿದೆ ಸರ್? ಭಾರತದ ಮೊದಲ ಕಸದ ಕೆಫೆ? ಕಸದ ಕೆಫೆ ಬಹುಶಃ ಉದಯ್ಪುರ್ ಅಂತ ಅನ್ಕೋತೀನಿ. ಆಪ್ಷನ್ಸ್ ಕೊಡ್ತೀನಿ ಸರ್. ಕೊಡಿ. ರಾಜಸ್ಥಾನ, ಛತ್ತೀಸ್ಗಢ. ರಾಜಸ್ಥಾನ, ಛತ್ತೀಸ್ಗಢ. ರಾಜಸ್ಥಾನ ಇರ್ಬೋದಾ? ಇಲ್ಲ ಸರ್, ಹಂಗ ಛತ್ತೀಸ್ಗಢನಾ? ಓಕೆ. ಛತ್ತೀಸ್ಗಢದ ಅಂಬಿಕಾಪುರದಾಗ ಐತಿ ಸರ್, ಇಂಡಿಯಾ ಫಸ್ಟ್ ಗಾರ್ಬೇಜ್ ಕೆಫೆ. ಗಾರ್ಬೇಜ್ ಕೆಫೆನಾ? ಏನದು ವಿಶೇಷತೆ ಏನು ಹೇಳಿ ಒಂಚೂರು ಗೊತ್ತಿದ್ರೆ? ಇಲ್ಲ ಸರ್, ಅದ್ರ ಬಗ್ಗೆ ಅಷ್ಟೇ. ಓಕೆ, ಎನಿಹೌ, ಥ್ಯಾಂಕ್ ಯು ಸೋ ಮಚ್. ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ತಿಳಿಸಿದ್ರಿ. ಫಸ್ಟ್ ಗಾರ್ಬೇಜ್ ಕೆಫೆ ಇರ್ತಕ್ಕಂಥದ್ದು ಛತ್ತೀಸ್ಗಢದ ಅಂಬಿಕಾನಗರ್ ಅಲ್ವಾ? ಓಕೆಪ್ಪ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗಲಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಸ್ಟಡೀಸ್ ಪಾ. ಓಕೆ, ಥ್ಯಾಂಕ್ ಯು ಸೊ ಮಚ್ ಪಾ. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಸೊ ನಾನು ದೀಪಾವಳಿ ಬಗ್ಗೆ ಮಾತಾಡ್ತಾ ಇದ್ದೆ. ಎಲ್ಲರೂ ಕೂಡ ಸಂಭ್ರಮದಿಂದ ದೀಪಾವಳಿ ಹಬ್ಬ ಆಚರಣೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತೀವಿ. ಅದರಲ್ಲೂ ಕೂಡ ದೀಪಗಳಿಲ್ಲದೆ, ಅದರಲ್ಲೂ ಈ ಮಣ್ಣಿನ ದೀಪಗಳಿಲ್ಲದೆ ದೀಪಾವಳಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ದಯವಿಟ್ಟು ಈ ಚೈನಾ ಐಟಮ್ಸ್ಗಳಾಗಿರ್ತಕ್ಕಂಥ ಮೇಣಬತ್ತಿ ದೀಪಗಳು, ರೆಡಿ ಇರ್ತಕ್ಕಂಥ ದೀಪಗಳನ್ನೆಲ್ಲ ತಂದು ಹಚ್ಚಬೇಡಿ, ಅದು ಶೋಭೆನೂ ಅಲ್ಲ. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಓಕೆ, ಕರೆ ಕಟ್ಟಾಯಿತು. ನಾನು ಹೇಳ್ತಾ ಇದ್ದೆ, ಇವಾಗೆಲ್ಲ ಹೇಗಿದೆ ಅಂತ ಹೇಳಿದ್ರೆ, ನೀವು ಅಮೆಝಾನು, ಫ್ಲಿಪ್ಕಾರ್ಟಲ್ಲೆಲ್ಲ ಓಪನ್ ಮಾಡಿಬಿಟ್ರೆ
ಬರೀ ದೀಪಾವಳಿ ಪ್ರಾಡಕ್ಟ್ಗಳನ್ನೇ, ಆ ಲೈಟಿನ ಸರ ಆಗಿರ್ಬೋದು, ಆ ಮೊಂಬತ್ತಿ ಪ್ಯಾಕೆಟ್ಗಳಾಗಿರ್ಬೋದು, ಆ ಮೊಂಬತ್ತಿ ರೆಡಿ ಇರೋ ಬತ್ತಿ ಇರೋದು, ಅವೆಲ್ಲ ತುಂಬ ಸಿಂಪಲ್ಲು. ಹಚ್ಕೊಳ್ತು ಹೋಗ್ಬಿಟ್ರೆ ಆಗೋಯ್ತು, ಒಂದು ನಿಮಿಷದ ಕೆಲಸ, 100 ದೀಪ ಹಚ್ಬಿಡ್ಬೋದು. ಆದರೆ ನೆನಪಿರಲಿ, ನೀವು ನಮ್ಮ ರೋಡ್ ಸೈಡನ್ನು ಒಬ್ಬ ಬಡವನ್ನ ಅಂದ ಖರೀದಿ ಮಾಡ್ತಕ್ಕಂಥ 1 ಡಜನ್ ದೀಪ, 2 ಡಜನ್ ದೀಪ ಅವ್ರ ಮನೆಯೇ ಬೆಳಗುತ್ತೆ, ಅವ್ರಿಗೊಂದು ದೀಪಾವಳಿ ಮಾಡೋಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ದಯವಿಟ್ಟು ನಮ್ಮ ಸ್ಥಳೀಯ ಗ್ರಾಹಕರಿಂದ ಖರೀದಿ ಮಾಡಿ. ಒಂದು ಕರೆ ಬರ್ತಾ ಇದೆ, ಬಹುಶಃ ವಿನಯ್ ಅವರು ಇರಬೇಕು. ನಮಸ್ತೆ ವಿನಯ್ ಸರ್. ನಮಸ್ತೆ, ಹೇಳಿ ಸರ್, ಹೇಗಿದ್ದೀರಿ? ಸರ್ ಏ ಸರ್, ಸೂಪರ್ ಆಗಿದ್ದೀನಿ. ತಿಂಡಿ ಆಯ್ತಾ? ಆಯ್ತು ಸರ್. ಏನು ಸರ್ ತಿಂಡಿ? ನ್ಯೂಡಲ್ಸಾ? ಎಸ್. ಬೆಳಗ್ಗೆ ನ್ಯೂಡಲ್ಸ್ ತಿನ್ಬೋದಾ? ತಿನ್ಬೋದು, ಏನಾಗಲ್ಲ ಸರ್. ಏನಾಗಲ್ವಾ? ಯಾವಾಗೋ ಒಂದ್ಸಲ ಮಾಡ್ತೀವಿ ಸರ್ ನಾವು. ಏನಂದ್ರಿ? ಯಾವಾಗೋ ಒಂದ್ಸಲ ಮಾಡ್ತೀವಿ ಸರ್. ಓಕೆ, ಒಳ್ಳೆದಾಗ್ಲಿ ಸರ್. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇಲ್ಲ ಸರ್. ನಿಮಗೆ ಗುಡ್ ಮಾರ್ನಿಂಗ್ ಸರ್. ಥ್ಯಾಂಕ್ ಯು ಸರ್, ನಿಮಗೂ ಕೂಡ ಶುಭೋದಯ. ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್. ಕ್ರಿಕೆಟನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ಆಟದಲ್ಲಿ 11 ಜನ ಆಟಗಾರರು ಇರ್ತಾರೆ? ಫುಟ್ಬಾಲಾ? ಶೋರಾ? 100% ಶೋರಾ? ಶೋರ್ ಸರ್. ಓಕೆ, ಒಂದು ಕ್ರಿಕೆಟಲ್ಲಿ ವಿಕೆಟ್ ಕೀಪರ್ ಅಂತ ಇರ್ತಾರೆ, ಫುಟ್ಬಾಲಲ್ಲಿ ಯಾರು ಇರ್ತಾರೆ? ಗೋಲ್ ಕೀಪರಾ? ಎಸ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್, ಒಳ್ಳೆಯದಾಗಲಿ. ಸರ್ ಕೇಳಿ. ಅಣ್ಣ ಎಂದರೆ ಕೊಡುವುದಿಲ್ಲ, ತಮ್ಮ ಎಂದರೆ ಕೊಡುತ್ತೇನೆ, ಏನದು? ಅಣ್ಣ ಎಂದರೆ ಕೊಡುವುದಿಲ್ಲ, ತಮ್ಮ ಎಂದರೆ ಕೊಡುತ್ತೇನೆ, ಏನದು? ಇದೆಯಾ ಸರ್? ಒಗ್ಗೂಟ. ಓಕೆ ಸರ್, ನೋಡೋಣ. ನನಗಂತೂ ಗೊತ್ತಿಲ್ಲ ಖಂಡಿತ ಈ ಉತ್ತರ. ಬೇರೆ ಯಾರಿಗಾದ್ರೂ ಗೊತ್ತಿದೆಯಾ ಕೇಳಿ ನೋಡ್ತೀನಿ. ಓಕೆ, ಕರೆಕ್ಟ್ ಇತ್ತು ಸರ್. ಮೊನ್ನೆ ಫೋನ್ ಮಾಡಿದ್ದಲ್ಲ, ಮೊನ್ನೆ ಆನ್ಸರ್ ಫೋನ್ ಮಾಡಿದ್ದಲ್ಲ, ಕರೆಕ್ಟ್ ಇತ್ತು ಸರ್ ಅದು. ಮೊನ್ನೆ ಒಂದು ಕೇಳಿದ್ರಲ್ಲ, ಬುಗುರಿ. ಬುಗುರಿ ಕರೆಕ್ಟ್ ಆಗಿತ್ತು. ಬಟ್ ಸ್ಟಿಲ್ ನೀಲಮ್ ಅವ್ರು ಕರೆ ಮಾಡಿಲ್ಲ. ಅವ್ರು ಕರೆ ಮಾಡಿದಾಗ ಕೇಳ್ಕೊತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆದಾಗಲಿ. ನಮಸ್ತೆ. ಓಕೆ ಸರ್, ನಮಸ್ತೆ ಸರ್. ಜಯ ಆಂಜನೇಯ ಸರ್. ಎಸ್ ವೀಕ್ಷಕರೇ, ಸೊ ಅದೇ ರೀತಿ ಇನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ನಮ್ಮ V1 ವಾಹಿನಿ ವತಿಯಿಂದ. ಯಾರ್ಯಾರ ಮನೆಯಲ್ಲಿ ಈ ಸರಿ ಎಲ್ಲರೂ ಪಟಾಕಿಗಳನ್ನು ಜಾಸ್ತಿ ಹೊಡಿತೀರಿ, ಅವರು ದಯವಿಟ್ಟು ಪ್ರಕೃತಿಗೆ ಒಂದು ಗಿಡನೂ ಕೊಡುಗೆ ಹಾಕ್ಕೊಡಿಪ್ಪ ಪ್ಲೀಸ್. ಬಿಕಾಸ್ ಎಲ್ಲ ಕಡೆಯಿಂದ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ, ವೆಹಿಕಲ್ಸ್ಗಳು ಒಂದಷ್ಟು ಜಾಸ್ತಿ ಆಗ್ತಾ ಇದ್ದಾವೆ. GST ಕಡಿಮೆ ಆದಮೇಲಂತೂ ಭಾರತೀಯರು ಯಾವ ಮಟ್ಟಿಗೆ ವೆಹಿಕಲ್ಗಳನ್ನ ಖರೀದಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ವೆಹಿಕಲ್ಗಳು ಕೇವಲ ಒಂದು ತಿಂಗಳಲ್ಲೇ ಹೆಚ್ಚು ಕಡಿಮೆ 1 ಲಕ್ಷಕ್ಕಿಂತ ಹೆಚ್ಚು ವಾಹನಗಳು ಭಾರತದಲ್ಲಿ ಖರೀದಿಯಾಗಿದೆ. ಸೊ ಅರ್ಥ ಮಾಡ್ಕೋಬೇಕು ನಾವು ಭಾರತೀಯರು ಯಾವ ರೇಂಜಿಗೆ ಶ್ರೀಮಂತರಿದ್ದೀವಿ ಅಂತ. ಅಫ್ಕೋರ್ಸ್ ಭಾರತ ಈಗ ಅಭಿವೃದ್ಧಿ ಪಥದ ಹತ್ರ ಹೋಗ್ತಾ ಇದೆ, ಒಳ್ಳೆಯದು, ಯಶಸ್ವಿ ಆಗಲಿ. ಅದ್ರ ಜೊತೆಗೆ ಪರಿಸರ ವಾಯು ಮಾಲಿನ್ಯವನ್ನು ನಾವೆಲ್ಲರೂ ಕೂಡ ಕಾಪಾಡ್ಕೋಬೇಕಾಗಿರ್ತಕ್ಕಂಥದ್ದು ಮುಂದಿನ ಪೀಳಿಗೆಗೆ. ಏಕೆಂದರೆ ನಾನು ತುಂಬ ಸಲ ಹೇಳಿದ್ದೀನಿ, ವಿಶ್ವದ ಅತಿ ಹೆಚ್ಚು ಕಲುಷಿತ ಗಾಳಿಯನ್ನು ಹೊಂದತಕ್ಕಂಥ ದೇಶ, ಅದರಲ್ಲೂ ಒಂದು ನಮ್ಮ ಭಾರತ ದೇಶದಲ್ಲಿ ಯಾವ್ದಾದ್ರು ಒಂದು ಊರಿದ್ದರೆ ಅದು ದೆಹಲಿ ಮೊದಲನೇ ಸ್ಥಾನ ಹೋಗುತ್ತೆ. ಅಲ್ಲಿ ಗಾಳಿ ಉಸಿರಾಡಲಿಕ್ಕೆ ಯೋಗ್ಯನೇ ಅಲ್ವಂತೆ. ಸೊ ಅಂಥ ಪರಿಸ್ಥಿತಿಗಳು ಮುಂದೆ ನಮ್ಮ ಒಂದು ಕರ್ನಾಟಕಕ್ಕೆ, ಅದರಲ್ಲೂ ಕೂಡ ಸಾಕಷ್ಟು ಫ್ಯಾಕ್ಟ್ರಿಗಳಿರ್ತಕ್ಕಂಥ ನಮ್ಮ ದಾವಣಗೆರೆಗಳಿಗೆ ಬರಬಾರ್ದು ಅಂತ ಹೇಳಿದ್ರೆ ಇವಾಗಲಿಂದನೇ ಒಂದಷ್ಟು ಒಂದು ಸ್ಟೆಪ್ಸ್ಗಳನ್ನ ತಗೊಂಡು, ಯಾವುದೋ ಒಂದು ನಮ್ಮ ಬರ್ಡೇಗೋ ಅಥವಾ ನಮ್ಮ ಒಂದು ದೀಪಾವಳಿ ಹಬ್ಬಕ್ಕೋ ಅಥವಾ ನಮ್ಮ ಒಂದು ಆ್ಯನಿವರ್ಸರಿಗೋ ಅಥವಾ ನಾನೇನೋ ಒಂದು ಹೈಯೆಸ್ಟ್ ಸ್ಕೋರ್ ಮಾಡಿದ್ದಕ್ಕೂ ಏನೋ ಒಂದು ಖುಷಿಗೆ ಒಂದು ಗಿಡ ನಟ್ಬಿಡಿ. ಅದು ಬೆಳೀತಾ ನೀವು ಬೆಳೀತಾ ಇರ್ತೀರಿ. ಸೊ ಲೈಫಲ್ಲಿ ಯಾವತ್ತಾರು ಒಂದು ಸಲ ತಿರುಗಿ ನೋಡಿದಾಗ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಇದು ನಾನು ನೆಟ್ಟಿರ್ತಕ್ಕಂಥ ಗಿಡ ಇವತ್ತು ಹೆಮ್ಮರವಾಗಿ ಬೆಳೆದು 4 ಜನರಿಗೆ ಗಾಳಿಯನ್ನು ಕೊಡ್ತಾ ಇದೆ, ಆಕ್ಸಿಜನ್ ಕೊಡ್ತಾ ಇದೆ ಅಂಥೇಳಿ. ಯಾಕೆಂದರೆ ನಾನು ತುಂಬ ಸಲ ಹೇಳಿದ್ದೀನಿ, ಒಬ್ಬ ಮನುಷ್ಯ ಮಗುವಾಗಿ ಹುಟ್ಟಿ ಸಾಯೋವರೆಗೂ ಆತನಿಗೆ ಏನಿಲ್ಲ ಅಂದರೂ ಕನಿಷ್ಠ ಪಕ್ಷ 4ರಿಂದ 5 ದೊಡ್ಡದಾಗಿರ್ತಕ್ಕಂಥ ಮರಗಳ ಅವಶ್ಯಕತೆ ಇರುತ್ತಂತೆ. ಅಷ್ಟು ಕಟ್ಟಿಗೆ ನಾವು ಖರ್ಚು ಮಾಡ್ತಾನಂತೆ. ಅಟ್ಲೀಸ್ಟ್ ಬೇರೆ ಯಾವುದನ್ನು ಬಿಟ್ಬಿಡಿ, ನಾವು ಖರ್ಚು ಮಾಡ್ತಕ್ಕಂಥ ಕಟ್ಟಿಗೆನಾದ್ರೂ ನಾವು ವಾಪಸ್ಸು ಭೂಮಿಗೆ ಕೊಡಬೇಕಲ್ವಾ. ಸೊ ಆ ನಿಟ್ಟಿನಲ್ಲಾದರೂ ಕನಿಷ್ಠ ಪಕ್ಷ ವರ್ಷಕ್ಕೊಂದು ಗೋಲಿ ಹೊಡೀರಿ, 5 ವರ್ಷಕ್ಕೊಂದು ಆದರೂ ನಾವು ಒಂದು ಮರ ನೆಟ್ಬಿಟ್ರೆ ನಾವು ಸಾಯೋವರೆಗೂ ಅದು ಖಂಡಿತ 5 ಮರಗಳಲ್ಲಿ ಉಳಿತಾವಲ್ವಾ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತ ಮತ್ತೊಮ್ಮೆ ಎಲ್ಲರಲ್ಲಿ ಕೇಳ್ಕೊಳ್ತೀನಿ. ದೀಪಾವಳಿಗೆ ಪಟಾಕಿ ಎಷ್ಟಾದರೂ ಗ್ರ್ಯಾಂಡಾಗಿ ಹೊಡೀರಿ, ಬೇಡ ಅಂತ ಹೇಳಲ್ಲ. ಅದ್ರ ಜೊತೆಗೆ ಒಂದು ಮನೆಯಿಂದ ಒಂದೇ ಒಂದು ಗಿಡ ನೆಡೋದನ್ನು ಮಾತ್ರ ಮರಿಬಿಡಿ. ಯಾರೆಲ್ಲ ಈ ಬಾರಿ ಹಸಿರು ದೀಪಾವಳಿಯನ್ನು ಆಚರಿಸ್ತೀರಿ, ಗಿಡಗಳನ್ನು ನೆಡ್ತೀರಿ, ನಮಗೆ ದಯವಿಟ್ಟು ಫೋಟೋಸ್ಗಳನ್ನ ಕಳಿಸ್ಕೊಡಿ. ಆ ಸುಂದರವಾಗಿರ್ತಕ್ಕಂಥ ಫೋಟೋನ V1 ವಾಹಿನಿಯ ವಿಶೇಷ ಹಸಿರು ದೀಪಾವಳಿ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡ್ತೀವಿ. ಅದ್ರ ಜೊತೆಗೆ
ನಾನು ತುಂಬ ಸಲ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಈ ದೀಪಾವಳಿಯ ಹಬ್ಬವನ್ನು ನೀವೆಲ್ಲ ಅದು ಹೇಗೆ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತೀರಿ, ಅದ್ರದ್ದು ಫೋಟೋಸ್ಗಳನ್ನ ವೀಡಿಯೋಸ್ಗಳನ್ನ ನಮ್ಮ ಜೊತೆ ಶೇರ್ ಮಾಡಿ. ಆ ಎಲ್ಲ ಫೋಟೋಸ್ಗಳನ್ನ ನಮ್ಮ V1 ವಾಹಿನಿಯಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ತೋರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಅದರ ಜೊತೆಗೆ ಈ ಒಂದು ಸಂದರ್ಭಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ಎಲ್ಲ ದೇವಸ್ಥಾನಗಳಲ್ಲಿ ಮಾಡಿರ್ತಾರೆ. ಸೊ ನೀವು ಹೋದಾಗ ನಿಮಗೆ ತುಂಬ ಇಷ್ಟ ಆಗಿರ್ತಕ್ಕಂಥದ್ದು ಒಂದು ದೇವಸ್ಥಾನದ ಒಂದು ದೇವರ ಫೋಟೋಸ್ನ ನಮಗೆ ಶೇರ್ ಮಾಡೋದನ್ನು ಮರಿಬೇಡಿ. ಅದನ್ನು V1 ವಾಹಿನಿಯಲ್ಲಿ ನಾವು ಸಂಪೂರ್ಣವಾಗಿ ಉಚಿತವಾಗಿ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ. ಬಹುಶಃ ಕರೆ ಸರಿಯಾದ ರೀತಿಯಿಂದ ಸಂಪರ್ಕಕ್ಕೆ ಸಾಧ್ಯವಾಗಲಿಲ್ಲ ಅಂತ ಅನಿಸುತ್ತೆ. ಮೊನ್ನೆ ಶನಿವಾರ ವಿಶೇಷವಾಗಿರ್ತಕ್ಕಂಥ RSನ ಪಥಸಂಚಲನ ಇತ್ತು. ಅದರದ್ದು ಒಂದು ವಿಶೇಷವಾಗಿರ್ತ ಕಾರ್ಯಕ್ರಮವನ್ನು ನೀವು V1 ವಾಹಿನಿಯಲ್ಲಿ ಕೂಡ ನೋಡಿರ್ತೀರಿ. ಅದೆಷ್ಟು ಅದ್ಭುತವಾಗಿರ್ತಂಥ ಅಂತ ಕಾರ್ಯಕ್ರಮ ಹೇಳಿದ್ರೆ ನಿಜಕ್ಕೂ ಕೂಡ ನಮಗೆ ನಂಬಲಿಕ್ಕೆ ಅಸಾಧ್ಯವಾಗಿಲ್ಲ. ದಾವಣಗೆರೆಯಿಂದ ಈ ರೀತಿಯ ಒಂದು ಪ್ರತಿಕ್ರಿಯೆ ಸಿಗಬಹುದು ಅಂಥೇಳಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡಿ ಆ ವಿಚಾರವನ್ನು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, V1ಗೆ ನಮಸ್ತೆ ಸರ್, ತಮ್ಮ ಹೆಸರು? ತಿಪ್ಪಣ್ಣ ಹಾಲಿವಣ. ತಿಪ್ಪಣ್ಣ, ಹೇಗಿದ್ದೀರಿ ಸರ್? ಹಾಲಿವಣ. ಮಂಡಗಿ ತಿಪ್ಪಣ್ಣ. ಓಕೆ, ಹೇಳಿ ಸರ್, ಹೇಗಿದ್ದೀರಿ? ಇವತ್ತು ಪರಿಸರದ ಬಗ್ಗೆ ನೀವು ಮಾತಾಡ್ತಾ ಇದ್ರಿ ಸರ್, ನಾನು ಸುಮ್ಮನೆ ಕುತ್ಕೊಂಡಿದ್ದೆ, ಊಟ ಮಾಡಿ ಮಾತಾಡಿದ್ವಿ. ಓಕೆ ಸರ್, ಹೇಳಿ ಸರ್, ಖಂಡಿತ. ಹಾಲಿವಣದಿಂದ ಅರಳಳ್ಳಿಗೆ ಹೋಗೋ ರಸ್ತೆ ಒಳಗೆ ಮರ ನೆಟ್ಟಿದ್ವಿ ಸರ್ ನಾವು, 18 ರೂಪಾಯಿ ಕೂಲಿ. ಅವಾಗ ಮಂಡಲ್ ಅಂತಂದೇಳಿ ಬಂದಿತ್ತು. ಅವಾಗ ನಮಗೆ ಕೂಲಿಗಾಗ ಕಾಳೆ ಅಂತಂದೇಳಿ ಗಿಡ ನಡುವಂತ ಕಾರ್ಯಕ್ರಮ ಕೊಟ್ಟಿದ್ರು. ಅವತ್ತು ನಾವು ನಟ್ಟಿರ್ತಕ್ಕಂಥ ಮರ ಇವತ್ತು ನಾವು ನೆರಳು ಕೊಡುವಂತ ಸಂದರ್ಭವನ್ನ ನಾವು ನೋಡಿದೇವಿ. ತುಂಬಾ ಸಂತೋಷ ಸರ್. ಎಷ್ಟು ಮರಗಳು ನೆಟ್ಟಿದ್ರಿ ಸರ್? ಅಂದ್ರೆ ಎಷ್ಟು ಗಿಡಗಳು ನೆಟ್ಟಿದ್ರಿ ಅವಾಗ ನೀವು? ಅವತ್ತೊಂದು 500ರಿಂದ 1000 ಗಿಡ ಇತ್ತು ಸರ್ ಅವಾಗ ನೀವು ನೆಟ್ಟಿದ್ದು. ಈಗಲೂ ಅಲ್ಲಿ ಏನಾಗ್ಬಿಟ್ಟೈತಿ ಅಂದ್ರೆ ಆಲ್ವಣದಿಂದ ಅರಳಿಗೆ ಹೋಗುವಂತ ರಸ್ತೆ ಒಳಗೆ ಒಂದು 40ರಿಂದ 50 ಮರ ಬುಡಕ್ಕೆ ಬೆಂಕಿ ಹಾಕಿ ಸುಟ್ಬಿಟ್ಟಿದ್ದಾರೆ. ಯಾರು ಸರ್? ಏನು ಉದ್ದೇಶಕ್ಕೆ? ಅದು ಈಗ ರೈತರಿಗೆ ನಮ್ಮ ಹೊಲದ ನೆರಳಾದ್ರೆ ಬೇರೆ ಫಸಲು ಬೆಳೆದಿಲ್ಲ ಅನ್ನೋ ಒಂದು ಅರ್ಥದಲ್ಲಿ 30ರಿಂದ 40 ಗಿಡಗಳು ಸುತ್ತ ಹೋಗ್ಬಿಟ್ಟಿವಿ ನಾವು. ಅವು ಏನು ಸ್ವಲ್ಪ ಸಣ್ಣ ಮರಗಳಲ್ಲ ಸರ್, ಬರಬ್ಬರಿ ಗ್ರೋತ್ ಇದಾವೆ. ಇವತ್ತು ಜನ ಅರ್ಥನ ಮಾಡ್ಕೊಳ್ಳೋದಿಲ್ಲಲ್ಲ ಸರ್. ಈಗ ಆ ಭಾಗ ನಡಕರೆಯ ನಮಗೆ 18 ರೂಪಾಯಿ ಕೂಲಿ ಕೊಟ್ಟಿದ್ರೆ ಅವತ್ತು ನಮಗೆ ಹೊಟ್ಟೆ ತುಂಬೈತಿ. ಇವತ್ತು ನಮಗೆ ನಿಜವಾದ ಗಾಳಿಯನ್ನು ಬೆಳಕನ್ನು ಕೊಟ್ಟೈತಿ. ಆದ್ರೆ ಈಗ ಅಲ್ಲಿ ಹೋಗ್ಬೇಕಾದ್ರೆ ಮೊನ್ನೆ ಈಗ ಗಾಳಿ ಧೂಳಿಗೆ ಏನ್ ಮರ ಬಿದ್ವಲ್ ಸರ್, ಆ ಸಂದರ್ಭದಾಗೆ ಅಲ್ಲಿ ಬೀಳ್ತವನ ಅಂತ ನೋಡ್ಕೊಂತ ಓಡಾಡ್ಬೇಕು. ಹಂಗಾಗಿ ಅದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಗಮನ ಹರಿಸಿ ಅವನ್ ತೆರವುಗೊಳಿಸೋದ್ರ ಬಗ್ಗೆ ಆಗಲಿ ಅಥವಾ ಪುನರುಜ್ಜೀವನ ಮಾಡೋಂತ ಯೋಚನೆ ಮಾಡ್ಲಿ ಅನ್ನೋದನ್ನ ಈ V1 ವಾಹಿನಿಯಿಂದ ನಾವು ಕೇಳ್ಕೊಡೋದು. ಖಂಡಿತ ಸರ್, 100ಕ್ಕೆ 100 ಆ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆಯವರು ದಯವಿಟ್ಟು ಅದ್ರ ಬಗ್ಗೆ ಗಮನ ವಹಿಸಿ, ನಮ್ಮ ಸಾರಿಗೆ ಇಲಾಖೆಯವರಾಗಿರ್ಬೋದು ಅದ್ರ ಬಗ್ಗೆ ಒಂದಷ್ಟು ಕ್ರಮ ತೆಗೆದುಕೊಳ್ಳಿ ಅಂತ ಕೇಳ್ಕೊಳ್ತೀವಿ. ನನ್ನಲ್ಲಿ ಕೀಪ್ಯಾಡ್ ಇರೋದ್ರಿಂದ ಅದನ್ನ ಫೋಟೋ ತೆಗೆದು ಹಾಕಕ್ಕಾಗಿಲ್ಲ ಸರ್. ಅದು ಫೋಟೋ ತೆಗೆದು ಹಾಕಿದ್ರೆ ಇಷ್ಟಗಂದಲ್ಲ ಧಾರಾಳವಾಗಿ ಅನ್ಯಾಯ ಆಗೈತೆ ಅನ್ನೋದ್ರ ಬಗ್ಗೆ ನಾವು ಮನವರಿಕೆ ಮಾಡ್ಬೋದು ಸಂಬಂಧಪಟ್ಟ ಅಧಿಕಾರಿಗಳ ಬಗ್ಗೆ. ನಿಜ ನೋಡಿ ಸರ್, ಸಾಧ್ಯವಾದ್ರೆ ಬೇರೆ ಯಾರ್ದಾದ್ರು ಫೋಟೋಸ್ ಮೊಬೈಲಿಂದಾನು ಫೋಟೋ ತಗೊಂಡು ಕಳ್ಸಕ್ ಪ್ರಯತ್ನವನ್ನು ಮಾಡಿ. ನಾವು ಕೂಡ ನಮ್ಮ V1 ವಾಹಿನಿಯಲ್ಲಿ ಅಲ್ಲಿಂದ ನಮ್ಮ ಊರಿಂದ ದಾವಣಗೆರೆಗೆ ಹೋಗ್ಬೇಕಂದ್ರೆ ಆ ಮರಗಳು ನೋಡ್ಕೊಂತಾನೆ ಹೋಗ್ಬೇಕು. ಮ್ಯಾಲಿಂದ ಕೊಂಬೆ ಬೀಳ್ತಾವ, ರಂಬೆ ಬೀಳ್ತಾವ, ನಾವು ಬೈದಿಂದ ಹೋಗ್ಬೇಕು ಅಂತ ಒಂದು ಸಂದರ್ಭ ಕ್ರಿಯೇಟ್ ಆಗಿತ್ತು. ಇವತ್ತು ನಾವು ಪರಿಸರದ ಬಗ್ಗೆ ನಾವು ಮಾತಾಡ್ತದೆ ಸರಿ. ಸಾಮಾನ್ಯರೇ ನಾವು ಅದನ್ನ ಉಳಿಸ್ಲಿಲ್ಲ ಅಂದ್ರೆ ಇನ್ ಯಾರು ಉಳಿಸಕ್ ಸಾಧ್ಯ? ನಿಜ ಎಲ್ಲ ಕೆಲಸವನ್ನು ಸರ್ಕಾರ ಅಂತೂ ಮಾಡಕ್ಕಾಗಲ್ಲ. ವಿನಯಪೂರ್ವಕವಾಗಿ ಮನವಿ ಮಾಡ್ಕೊಂಡ್ವಿ ಅಷ್ಟೇ. ಖಂಡಿತ ಸರ್, ನಾವು ಕೂಡ ನಿಮ್ಮ ಪರವಾಗಿ ನಮ್ಮ V1 ವಾಹಿನಿಯ ಪರವಾಗಿ ಸಾರ್ವಜನಿಕ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ವಿ. ಅರಣ್ಯ ಇಲಾಖೆಗೆ ಅದೇ ರೀತಿ ಸಾರಿಗೆ ಇಲಾಖೆಗೆ ದಯವಿಟ್ಟು ಆ ಮರಗಳ ಬಗ್ಗೆ ಒಂದಷ್ಟು ಕ್ರಮ ತೆಗೆದುಕೊಳ್ಳಿ. ಆ ಮರ ಬೀಳೋ ಹಾಗಿದ್ರೆ ಕನಿಷ್ಠ ಪಕ್ಷ ಯಾರಿಗೂ ತೊಂದರೆ ಆಗದಿರೋ ಹಾಗೆ ಅದನ್ನು ಬೀಳಿಸಿ ಅದೇ ಸ್ಥಳದಲ್ಲಿ ಒಂದು ಬೇರೆ ಕಾಯಕಲ್ಪ ಮಾಡ್ತಕ್ಕಂಥ ಒಂದು ಆದಷ್ಟು ಬೇಗ ಬೆಳೀತಕ್ಕಂಥ ಗಿಡಗಳನ್ನು ಹಾಕಿ ಜನರಿಗೆ ಅನುಕೂಲ ಆಗೋ ಹಾಗೆ ಮಾಡಿಕೊಡಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಸರ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ ಸರ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಸೊ ಸಾಕಷ್ಟು ಗಿಡಗಳನ್ನು ನೆಟ್ಟು ಪರಿಸರಕ್ಕೆ ಪ್ರಕೃತಿಗೆ ಒಂದು ಒಳ್ಳೆ ಕೊಡುಗೆಯನ್ನು ನೀಡಿದಿರಿ. ಸೊ ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನಷ್ಟು ಜನರಿಗೆ ಪ್ರೋತ್ಸಾಹವನ್ನು ನೀಡಿ ಅಲ್ಲಿ ನಿಮ್ಮೂರಲ್ಲಿರ್ತಕ್ಕಂಥ ಮಕ್ಕಳನ್ನ ಕರ್ಕೊಂಡೋಗಿ ಹೇಳಿ ಇದು ನಾವು ನೆಟ್ಟಿರ್ತಕ್ಕಂಥ ಮರಗಳು ಅಂತ ತೋರಿಸಿ ಅವ್ರಿಗೊಂದಷ್ಟು ಇನ್ಸ್ಪಿರೇಷನ್ ಬರುತ್ತೆ, ಖುಷಿ ಆಗುತ್ತೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ಮರಗಳನ್ನು ಗಿಡಗಳನ್ನು ನೆಟ್ಟು ಬೆಳೆಸಿ ಪೋಷಿಸಲಿ ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಸರ್, ನಮಸ್ಕಾರ.
ಎಸ್ ವೀಕ್ಷಕರೇ, ತುಂಬ ಖುಷಿ ಆಯಿತು. ಪರಿಸರಕ್ಕೆ ಯಾರಾದರೂ ಒಬ್ಬರು ಕೊಡುಗೆ ನೀಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಜೊತೆ ಮಾತಾಡ್ತಕ್ಕಂಥದ್ದು ನಮಗೊಂದು ಭಾಗ್ಯ. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಈ ಒಂದು ಇನಿಷಿಯೇಟಿವ್ ತೊಗೊಳೋದಕ್ಕೆ ಕೇವಲ ಸರ್ಕಾರ ಮಾಡಬೇಕು ಅಥವಾ ಯಾರೋ ಸಂಘ ಸಂಸ್ಥೆಗಳು ಮಾಡಬೇಕು ಅಂತ ಕೂತ್ಕೊಂಡ್ರೆ ಆಗ್ತಕ್ಕಂಥ ಕೆಲಸ ಅಲ್ಲ. ಇದು ನಿಮ್ಮೆಲ್ಲರ ಜವಾಬ್ದಾರಿ. ಯಾಕೆಂದರೆ ನಾವೆಲ್ಲರೂ ಕೂಡ ಈ ಪರಿಸರದಲ್ಲಿದ್ದೀವಿ, ಪ್ರಕೃತಿಯಲ್ಲಿದ್ದೀವಿ. ಅದೇ ನಿಟ್ಟಿನಲ್ಲಿ ಶಾಲಾ ಮುಖ್ಯಸ್ಥರು ಕೂಡ ಇದರಲ್ಲಿ ತುಂಬ ದೊಡ್ಡ ಪಾತ್ರವನ್ನು ವಹಿಸ್ತಾರೆ. ಅದರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ, ಬಹುಶಃ ನಮ್ಮ ಎಲ್ಲಮ್ಮವ್ರು ಇರಬೇಕು. ನಮಸ್ತೆ ಅಮ್ಮ. ನಮಸ್ತೆ ಅಪ್ಪ. ಅಮ್ಮ ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗದವಪ್ಪ, ನೀವು? ಚೆನ್ನಾಗಿದ್ದೀನಮ್ಮ, ನಿಮ್ಮೆಲ್ಲರ ಆಶೀರ್ವಾದ. ತಿಂಡಿ ಆಯ್ತಾ? ಆಯ್ತಪ್ಪ ತಿಂಡಿ. ನಿನ್ನ ನಮ್ಮ ಮಗ ಮೊಮ್ಮಕ್ಳು ಓಟ್ರಿಗೆ ಹೋದ್ರು ಸಸ್ಯಾರು. ಅಮ್ಮ ಅದ್ ಒಂದ ದಿವಸ ರಜೆ ಇತ್ತಂತೆ, ಅದಕ್ಕೆ ಬಂದದ್ದು ನಿನ್ನ ಆಟ ಮಾಡ್ಕೊಂಡು ಬಂದ್ ನೋಡ್ಕೊಂಡ್ ಹೋದ್ರಪ್ಪ. ಅವ್ನ ನನ್ ಮಗ ಅಲ್ಲ, ಇನ್ನೊಬ್ಬನ್ ಸಣ್ಣ ಮಾವನ್ ಮಗ. ನಾವ್ ಮತ್ ಅದ್ರ ಮಾವಾಗ ಕೊಟ್ಟಿದಾರಪ್ಪ. ನಾವ್ ಸಣ್ಣ ಮಾವ ದೊಡ್ಡ ಮಾವ ಅಂತ ರೂಢ ಇದ್ ನಮ್ಗೆ. ನಮ್ ಸಣ್ಣ ಮಾವನ್ ಮಗ ಸಸಿ ಮೊಮ್ಮಕ್ಕಳು ಬಂದಿದ್ರು. ಎಲ್ಲರ ಜೊತೆ ನಾನು ಅತ್ತಿ ಮಗಳಲ್ಲಪ್ಪ, ಎಲ್ಲರಿಗೂ ಸಂಬಂಧ ಅಲ್ಲ ಮತ್ತೆ. ಹೌದಮ್ಮ, ಹೌದೌದು. ಎಲ್ಲರ ಜೊತೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ರ ಹಂಗಾರೆ? ನಮ್ಮವನ್ ತಮ್ಮರಲ್ಲಪ್ಪ, ನಮ್ಮವನ್ ತಮ್ಗ ಕೊಟ್ಟತ್ ನಮ್ಮನ್ನ. ದೊಡ್ರು ಮೂವರು ಮಾವರು ಹೋಗಿದಾರಪ್ಪ. ಈಗ ಅವ್ರ ಮಕ್ಳು ಅದಾರ. ಓಕೆ ಓಕೆ ಅಮ್ಮ, ಆತಪ್ಪ. ನಿಮ್ಗೆ ತಿಂಡಿ ಆತನಪ್ಪ? ಆಯ್ತಮ್ಮ ಆಯ್ತು. ಫೋಟೋ ಯಾವ್ದಾರ ಕಳ್ಸಿದೀರಾ? ಇಲ್ಲಪ್ಪ, ಫೋಟೋ ಕಳ್ಸಿಲ್ಲ. ನಮ್ಗೆ ಬರೋದಿಲ್ಲ ಅದು ಫೋಟೋ ಕಳ್ಸ ಅಂತ. ಫೋನ್ ಇಲ್ಲ ನಮ್ಮ ಹತ್ರ. ಇರ್ಲಿ ಮುಂದಿನ ಸರಿ ಯಾರಾದ್ರೂ ಬರ್ತಾರಲ್ಲ, ಮಕ್ಕಳು ಮೊಮ್ಮಕ್ಕಳೆಲ್ಲ ಬರ್ತಾರಲ್ಲ, ಅವರು ಅವ್ರ ಜೊತೆ ಎಲ್ಲ ಇದ್ದಾಗ ಒಂದ್ ಫೋಟೋ ತೆಗೆದು ಕಳ್ಸ್ರಿ. ಹ್ಞೂನಪ್ಪ, ಹಂಗ ಮಾಡ್ತ. ನಿನ್ನೆ ನನ್ ಸಸಿ ಮಾಡ್ತಿದ್ಲು, ನನಗೆ ನೆನ್ಪಾಗ್ಲಿಲ್ಲ ಅದು. ಇರ್ಲಿ. ಈಗ ಮತ್ತೆ ದೀಪಾವಳಿಗೆಲ್ಲ ಬರ್ತಾರಲ್ಲ, ರಜೆ ಗೀಜಕ್ ಬಂದಾಗ ಎಲ್ಲರೂ ಶಾಲೆಗೆ ಅಡ್ಗೆ ಮಾಡಕ್ ಹೋಗ್ಕೊಳಪ್ಪ ನನ್ ಸಸಿ. ಒಳ್ಳೇದಾಗ್ಲಿ. ಅದ್ರಾಗ ಈಗ ಇದನ್ ಜನಗಣತಿ ಇದ್ ಮಾಡಕ್ ಹೋಗಾರಲ್ಲ, ರಜೆ ಇಲ್ಲ ಅಂತ ಮೇಸ್ಟ್ರುಗಳಿಗೆ ಉಣ್ಣಾಕ್ ಮಾಡಕ್ ಹೋಗ್ಬೇಕಂತ. ಹೌದು, ರಜೆನ ಇಲ್ಲ ಅಂತ. ಇಲ್ಲದ್ರ ಒಂದ್ 4 ದಿವಸ ಇರ್ತಿದ್ವಿ. ಹಿಂಗೈತೆ ಅಂದ ಹಂಗ ಹೋದ್ರು. ಆಗ್ಲಿಮ್ಮ, ಇರ್ಲಿ, ಒಳ್ಳೇದಾಗ್ಲಿ. ಹೆಂಗಿದ್ರು ದೀಪಾವಳಿಗೆ ಬರ್ತಾರೆ ಬಿಡಿ. ದೀಪಾವಳಿಗೆ ಒಂದ್ ಸ್ವಲ್ಪ ದಿವಸ ರಜಾ ಇರುತ್ತಲ್ಲ, 3-4 ದಿವಸ. ನೋಡ, ಅದಕ್ಕೆ ಹೇಳಿದೆ ದೀಪಾವಳಿಗಾರ ಬರ್ರಿ ಅಂತಂದು. ಹ್ಞೂನಮ್ಮ, ಆಗ್ಲಿ. ಆಯ್ತಪ್ಪ. ತಿಂಡಿ ಆಯ್ತಾನಪ್ಪ ನಿಮ್ದು? ಆಯ್ತು. ತಿಂಡಿ ಆಯ್ತಮ್ಮ. ನಿಮಗೂ ನಿಮ್ಮ ಮಾಯನೆಯರಿಗೆ ಎಲ್ಲರಿಗೂ ಶುಭಾಶಯಗಳಪ್ಪ. ಆಗ್ಲಿಮ್ಮ, ನಿಮ್ಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳು. ದೀಪಾವಳಿ ಹಬ್ಬದ ಶುಭಾಶಯಗಳು. ಆಗ್ಲಿಮ್ಮ, ಆಗ್ಲಿ. ನಿಮ್ಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕವಾಗಿ ಶುಭಾಶಯಗಳು. ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಒಳ್ಳೇದಾಗ್ಲಿಮ್ಮ. ನಮಸ್ಕಾರಮ್ಮ. ನಮಸ್ತೆಪ್ಪ. ನಮಸ್ತೆ. ಎಸ್ ವೀಕ್ಷಕರೇ, ನಾನಾಗಲೇ ಹೇಳ್ತಾ ಇದ್ದೆ, ಪ್ರಕೃತಿಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ಈ ಶಾಲೆಗಳ ಪಾತ್ರ ತುಂಬ ದೊಡ್ಡದು. ಏಕೆಂದರೆ ನಾನು ತುಂಬ ಸಲ ಹೇಳಿದ್ದೀನಿ, ತಂದೆ ತಾಯಿ ಮಾತನ್ನು ಮಕ್ಕಳು ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಶಾಲೆಯಲ್ಲಿ ಟೀಚರ್ ಹೇಳಿಬಿಟ್ರು ಅಂದರೆ ಮುಗಿದು ಹೋಯ್ತು. ವೇದ ವಾಕ್ಯ ಆ ಮಾತು ಏನಾದರೂ ಆಗಲಿ ಆ ಮಾತನ್ನು ನಡೆಸ್ಬಿಡ್ತಾರೆ ಮಕ್ಕಳು. ಸೊ ಹಾಗಾಗಿ ಈ ಸಂದರ್ಭಗಳಲ್ಲಿ ನಾನು ಕೇಳ್ಕೊಳ್ತಾ ಇರ್ತಕ್ಕಂಥದ್ದು ಶಾಲಾ ಮುಖ್ಯೋಪಾಧ್ಯಾಯರಾಗಿರ್ಬೋದು, ಶಾಲಾ ಸ್ಕೂಲ್ ಟೀಚರ್ಸ್ಗಳಿಗಾಗಿರ್ಬೋದು. ಸೊ ದಯವಿಟ್ಟು ನಿಮ್ಮ ಮಕ್ಕಳಿಂದ, ಪ್ರತಿಯೊಂದು ಮಗುವಿಂದ ಒಂದೊಂದು ಹುಟ್ಟದ ಹಬ್ಬಕ್ಕೆ ಕನಿಷ್ಠ ಪಕ್ಷ ಒಂದು ಗಿಡ ನೆಡೋ ಹಾಗೆ ಒಂದು ಆದೇಶವನ್ನು ತನ್ನಿ. ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ, ಹೇಳಿ ವಿಶ್ವನಾಥ್ ಅವರೇ. ಊಟ ಆಯ್ತಾ? ತಿಂಡಿ ಆಯ್ತು ಸರ್, ನಿಮ್ದು ಊಟ ಆಯ್ತಾ? ಊಟ ಮಾಡ್ತಾ ಇದ್ದೀನಿ ಸರ್. ಮುದ್ದೆ ಅನ್ನ ಸಾರು. ಮುದ್ದೆ ಅನ್ನ ಸಾರು. ಓಕೆ, ಸೂಪರ್ ಸರ್. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ನನ್ನ ಹೆಸರು ಒಂದು ಬರ್ತಡೇದು ಒಂದು ಫೋಟೋ ಹಾಕಿದ್ದೆ ಸರ್. 29 ಲಾಸ್ಟ್ 89. 29 79 89. ಯಾವ್ದು ಫೋಟೋ ಬಂದಿಲ್ವಲ್ಲ? ಬಂದಿದೆ ನೋಡಿ ಸರ್. 89 29 ಲಾಸ್ಟ್. 89 29. ಇಲ್ಲಿ ನೋಡ್ತಾ ಇದ್ದಾರೆ, ನೋಡೋಣ. ಹ್ಞೂ ಸರ್. ಯಾರ್ದು ಬರ್ತಡೇ ಇದು? ನಮ್ಮ ಹುಡುಗ, ನಮ್ಮ ಎದುರು ಮನೆ ಹುಡುಗನ್ ಪಾಪ ಮೊನ್ನೆ ಮಾಡಿದ. ನೆನ್ನೆ ರಾತ್ರಿ ಕಳ್ಸಿದ್ವಿ. ಹೌದಾ? ಹ್ಞೂ ಸರ್. ಸರಿ. ಅವ್ರ ಹೆಸರೇನು? ಹೆಸರೇನಮ್ಮ? ಸಮೃದ್ಧ. ಸಮೃದ್ಧ. ಓಕೆ, ಬರ್ತಾ ಇದೆ ನೋಡಿ, ಫೋಟೋ ಬರ್ತಾ ಇದೆ. ಇದೇ ಫೋಟೋ ನೋಡಿ.
ಇಲ್ಲ ನಾವು ಕರೆಂಟ್ ಇಲ್ಲ ಸರ್, ನೋಡ್ತಿದ್ದೇವೆ ಸರ್. ಆಯ್ತು ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗತ್ತೆ, ಹ್ಞೂ ಸರ್. ಅಲ್ಲಿ ನೋಡಿ ಆಯ್ತಾ. ಒಳ್ಳೇದಾಗ್ಲಿ. ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದೀನಿ ಸರ್. ಮಳೆ ಬಂದಿದ್ಯಾ? ಹ್ಞೂ ಸರ್, ಮಳೆ ಇಲ್ಲ ಸರ್, ಮಳೆ ನೆನ್ನೆ ಇಲ್ಲ ಇವತ್ತಿಲ್ಲ. ಹೌದಾ, ಮೊನ್ನೆ ಬಂತಾ? ಮೊನ್ನೆ ಚೆನ್ನಾಗ್ ಬಂತು ಸರ್. ಓಕೆ, ಗಿಡಗಳೆಲ್ಲ ಚೆನ್ನಾಗಿ ಬೆಳೀತಿದಾವ ಹಂಗಾರೆ? ರಾಗಿ ಹಾಕಿರೋದು ಬರುವಾಗ ಮತ್ತೊಂದ್ ವರ್ಷ ಬಿಟ್ರೆ ಚೆನ್ನಾಗಿದೆ ಸರ್. ಓಕೆ, ಒಟ್ಟು ರಾಗಿ ಎಲ್ಲ ಚೆನ್ನಾಗಿ ಬೆಳೀತೈತೆ? ಹ್ಞೂ ಸರ್. ಆಗ್ಲಿ ಒಳ್ಳೇದಾಗ್ಲಿ. ಹ್ಞೂ ಸರ್. ಆರಾಮಾಗಿ ಊಟ ಮಾಡಿ. ನಮಸ್ಕಾರ. ಓಕೆ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ನೀವೆಲ್ಲರೂ ಕೂಡ ಪ್ರಕೃತಿ ಕೊಡುಗೆ ಕೊಡೋಣ. ಆ ಮೂಲಕ ಇನ್ನೊಮ್ಮೆ ನಾನು ಕೇಳ್ಕೊಳ್ತಿದ್ದೀನಿ, ಶಾಲಾ ಮುಖ್ಯೋಪಾಧ್ಯಾಯರಾಗಿರ್ಬೋದು, ಶಾಲಾ ಶಿಕ್ಷಕರಾಗಿರ್ಬೋದು, ನಿಮ್ಮ ಒಂದು ಕ್ಲಾಸ್ ಟೀಚರ್ಸ್ಗಳು ದಯವಿಟ್ಟು ಆ ಸೆಕ್ಷನ್ ಮಕ್ಕಳಿಗೆ ಕಂಪಲ್ಸರಿ ಅಂತ ಮಾಡಿದ್ರೂ ಪರವಾಗಿಲ್ಲ, ಅವ್ರ ಹುಟ್ಟುಹಬ್ಬಕ್ಕೆ ಅವ್ರ ಕೈಯಿಂದನೇ ಈ ಒಂದು ಶಾಲೆ ಆವರಣದಲ್ಲಿ ಒಂದು ಗಿಡ ನಡೆಸ್ಬಿಡಿ. ಇಲ್ಲಾಂದರೆ ಎಲ್ಲಾದರೂ ಒಂದು ಹತ್ರ ಗಿಡ ನೆಟ್ಬಿಟ್ಟು ಫೋಟೋ ತೊಗೊಂಬರಲೇಬೇಕು ಅಂತ ನೀವು ಕಂಪಲ್ಸರಿ ಆರ್ಡರ್ ಮಾಡಿ. ನೋಡಿ, ನನ್ನ ಶಾಲೆಯಲ್ಲಿ 1000 ಮಕ್ಕಳಿರ್ತಾರೆ. ಎಷ್ಟು ಗಿಡಗಳಾಗತ್ತೆ ಅಂತ ಹೇಳಿದ್ರೆ ದಾವಣಗೆರೆ ಎಲ್ಲ ಬರೀ ಹಸಿರಿನಿಂದ ತುಂಬಿಸ್ಬಿಡ್ಬೋದು, ಅಷ್ಟು ಶಾಲೆಗಳಿದ್ದಾವೆ, ಅಷ್ಟು ಮಕ್ಕಳಿದ್ದಾರೆ. ಸೊ ಆ ಇನಿಷಿಯೇಟಿವ್ನ ಸಾರ್ವಜನಿಕವಾಗಲಿ ಅಥವಾ ಸಂಘ ಸಂಸ್ಥೆಗಳಾಗಲಿ ಮಾಡ್ತಕ್ಕಂಥದ್ದು ತುಂಬ ಕಷ್ಟ ಆಗ್ಬೋದು. ಆದರೆ ಒಂದು ಮಗುಗೆ ನೀನು ಒಂದು ಗಿಡ ತೊಗೊಂಬರಲೇಬೇಕು ಅಂತ ಹೇಳಿದ್ರೆ 20 ರೂಪಾಯಿ ಖರ್ಚು ಮಾಡಿ ಅಥವಾ 15 ರೂಪಾಯಿ ಖರ್ಚು ಮಾಡಿ 50 ರೂಪಾಯಿ ಖರ್ಚು ಮಾಡಿ ಒಂದು ಗಿಡ ತರೋದು ಆ ಮಗು ಕಷ್ಟ ಆಗಲ್ಲ ಅಲ್ವಾ? ಸೊ ಆ ನಿಟ್ಟಿನಲ್ಲಿ ನಿಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೀನಿ, ಎಲ್ಲ ಶಾಲಾ ಮುಖ್ಯೋಪಾಧ್ಯಾಯರು ನನಗೆ ಅವಕಾಶ ಸಿಕ್ಕರೆ, ಯಾರೇ ಶಾಲಾ ಮುಖ್ಯೋಪಾಧ್ಯಾಯರಾಗಿರ್ಬೋದು, ಶಾಲಾ ಶಿಕ್ಷಕರ ಜೊತೆ ಮಾತಾಡೋಕ್ಕೆ ನನಗೆ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ನಾನು ಅವ್ರ ಜೊತೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಇಂಥ ಒಂದು ಕಾರ್ಯಕ್ರಮವನ್ನು ದಯವಿಟ್ಟು ಜಾರಿಗೆ ತನ್ನಿ ಅಂಥೇಳಿ. ನಾನು ಮತ್ತೊಮ್ಮೆ V1 ವಾಹಿನಿ ವತಿಯಿಂದ ಕೇಳ್ಕೊಳ್ತೀನಿ, ಇಂಥ ಒಂದು ಅಭೂತಪೂರ್ವ ಕಾರ್ಯಕ್ಕೆ ನೀವೆಲ್ಲರೂ ಸಹಕಾರ ನೀಡಿ. ಏಕೆಂದರೆ ನಮ್ಮ ಒಂದು ನಾಡು ಉಳಿಬೇಕು, ಮುಂದಿನ ಪೀಳಿಗೆಗೆ ಈ ಪಕ್ಷಿಗಳನ್ನು ನೋಡಬೇಕು, ಈ ಒಂದು ಹಸಿರನ್ನು ಕಾಣಬೇಕು, ಶುದ್ಧವಾಗಿರ್ತಕ್ಕಂಥ ಗಾಳಿನ ಕುಡಿಬೇಕು ಅಂತ ಹೇಳಿದ್ರೆ ನಾವು ಇವತ್ತು ಮರಗಳು ನೆಡ್ತಕ್ಕಂಥದ್ದು ತುಂಬ ಅವಶ್ಯಕತೆ ಇದೆ ಪ್ರಿಯರೇ. ಹಾಗಾಗಿ ನಾವೆಲ್ಲರೂ ಕೂಡ ಗಿಡಗಳನ್ನು ನೆಡೋಣ, ಮರಗಳನ್ನಾಗಿ ಬೆಳೆಸೋಣ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಹಾಸನಾಂಬೆ ದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಬಾಗಿಲು ತೆರೆದಿರ್ತಕ್ಕಂಥದ್ದು ಇದೇ ಅಕ್ಟೋಬರ್ 9ನೇ ತಾರೀಕು. ತಮ್ಮೆಲ್ಲರೂ ಗೊತ್ತಿದೆ, ಒಂದೇ ದಿವಸಕ್ಕೆ ಅದರ ಒಂದು ಕಲೆಕ್ಷನ್ ಆಗಲೇ 1 ಕೋಟಿಗಿಂತ ಹೆಚ್ಚು ಆಗಿದೆ. ಸೊ ಇವತ್ತಿಗೆ 3ನೇ ದಿವಸ, 4ನೇ ದಿವಸ, 13ನೇ ತಾರೀಕಲ್ವ ಇವತ್ತು, 4 ದಿವಸ ಆಯಿತು. ಅಕ್ಟೋಬರ್ 9ರಿಂದ ಹಾಸನಾಂಬಾ ದೇವಿ ತನ್ನ ದರ್ಶನವನ್ನು ಪ್ರಾರಂಭ ಮಾಡಿದ್ದಾಳೆ. ಈ ಹಾಸನಾಂಬಾ ದೇವಿಯ ಒಂದು ವಿಶೇಷತೆ, ವರ್ಷದಿಂದ ವರ್ಷಕ್ಕೆ ಅತಿ ಹೆಚ್ಚು ಜನಸಂಖ್ಯೆ ಅಲ್ಲಿಗೆ ಬರ್ತಾ ಇದ್ದಾರೆ. ನಾನ್ ಸ್ಟಾಪ್ 24x7 ಇಲ್ಲಿ ದರ್ಶನಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ದಿವಸಕ್ಕೆ 1 ಲಕ್ಷ ರೂಪಾಯಿಗಿಂತ ಹೆಚ್ಚು ಕಲೆಕ್ಷನ್ ಅಲ್ಲಿ ಆಗ್ತಾ ಇದೆ. ಕೇವಲ 11 ದಿವಸ ಏನೋ ಇದು ಬಾಗಿಲು ತೆರೆದಿರುತ್ತೆ. ಇತಿಹಾಸ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಹಾಸನಾಂಬಾ ದೇವಿಯ ಏನು ಆ ಅನ್ನ ಇಟ್ಟಿರ್ತಾರೆ, ದೀಪ ಇಟ್ಟಿರ್ತಾರೆ, ಆ ಹೂಗಳನ್ನೆಲ್ಲ ಇಟ್ಟಿರ್ತಾರೆ. ಕೊನೆಯ ದಿವಸ ಬಾಗಿಲು ಹಾಕುವಾಗ ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳಿಗೆಲ್ಲ ಸರ್ಕಾರಿ ಅಧಿಕಾರಿಗಳ ಸಮ್ಮುಖದಲ್ಲಿ ಬೀಗವನ್ನು ಹಾಕ್ತಾರೆ. ಮತ್ತು ಮುಂದಿನ ವರ್ಷ ತೆಗೆದು ನೋಡಿದಾಗಲೂ ಕೂಡ ಅನ್ನ ಅಷ್ಟೇ ಘಮಘಮ ಪರಿಮಳಯುಕ್ತವಾಗಿರುತ್ತೆ, ದೀಪಗಳು ಹಾಗೆ ಪ್ರಜ್ವಲವಾಗಿ ಉರಿತಾ ಇರ್ತವೆ. ಹೂ ಒಂದೇ ಒಂದು ಹೂ ಕೂಡ ಬಾಳದೇನೆ ಪ್ರತಿಯೊಂದು ಕೂಡ ಆ ಹಾಸನಾಂಬಾ ದೇವಿಯ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದದಿಂದ, ಕೃಪಾಶೀರ್ವಾದದಿಂದ ಅದು ಹಾಗೆ ಇರುತ್ತೆ. ಅಂಥ ಒಂದು ವಿಶೇಷವನ್ನು ನೋಡಲಿಕ್ಕೆ ಜನ, ಕೋಟ್ಯಾಂತರ ಜನ ಅಲ್ಲಿಗೆ ಹೋಗ್ತಾರೆ. ಈ ಒಂದು 11 ದಿವಸಗಳ ಕಾಲ ನಡೀತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಏನು ಹಾಸನಾಂಬಾ ದೇವಿಯ ಜಾತ್ರೆ ಅಥವಾ ದರ್ಶನ ಇರುತ್ತೆ, ಅದನ್ನು ಬಹುಶಃ ಪುಣ್ಯ ಇದ್ದರೆ ಅಷ್ಟೇ ನೋಡ್ಲಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಏಕೆಂದರೆ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿಕೊಂಡ್ರೂ ಕೂಡ ಟಿಕೆಟ್ ಸಿಗೋದು ಕಷ್ಟ. ಏಕೆಂದರೆ ಇರ್ತಕ್ಕಂಥದ್ದೇ ವರ್ಷದಲ್ಲಿ 11 ದಿವಸ ಅಂದರೆ ಯೋಚನೆ ಮಾಡಿ ಎಷ್ಟು ಕೋಟಿ ಜನ ಒಂದು ಹೊರಗಡೆ ರಾಜ್ಯಗಳಿಂದ, ನಮ್ಮ ರಾಜ್ಯಗಳಿಂದ, ದೇಶ ವಿದೇಶಗಳಿಂದ ಕೂಡ ಬಂದು ಈ ಸಂದರ್ಭಗಳು ನೋಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಸೊ ಎಲ್ಲರೂ ಕೂಡ ಹಾಸನಾಂಬಾ ದೇವಿ ಯಾರಿಗೆಲ್ಲ ದರ್ಶನ ಸಿಗುತ್ತೆ ಅವರೆಲ್ಲರೂ ಕೂಡ ಒಳ್ಳೆಯದಾಗಲಿ, ಯಾರಿಗೆ ಸಿಕ್ಕಿಲ್ಲ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಸೊ ಇನ್ನು ಕೆಲವೇ ದಿನಗಳಿದೆ. ಮುಖ್ಯವಾಗಿ 300 ರು ಮೌಲ್ಯದ ಟಿಕೆಟಿಂದನೇ 35 ಲಕ್ಷ ರೂಪಾಯಿ ಒಂದು ದಿವಸಕ್ಕೆ ಕಲೆಕ್ಷನ್ ಆಗ್ತಾಯಿದೆ ಅಂತೆ. ಅಂದರೆ ಹೆಚ್ಚು ಕಡಿಮೆ 10,000ಕ್ಕಿಂತ ಹೆಚ್ಚು ಟಿಕೆಟ್ಗಳನ್ನು ಈ ಒಂದು ಸಾರ್ವಜನಿಕರಿಗಾಗಿ ಅವರು ಕೊಡ್ತಾ ಇದ್ದಾರೆ. ಲಕ್ಷಕ್ಕಿಂತ ಹೆಚ್ಚು ಜನ ಭಕ್ತರು ಒಂದು ದಿವಸಕ್ಕೆ ದರ್ಶನವನ್ನು ಮಾಡ್ತಾ ಇದ್ದಾರಂತೆ. ಸೊ ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಹಾಸನಾಂಬಾ ದೇವಿಯ ದರ್ಶನ ಸಿಗಲಿ ಅಂತೇಳಿ ನಾನು ಕೂಡ ಎಲ್ರಿಗೂ ಶುಭ ಹಾರೈಸ್ತಾ ಇದ್ದೀನಿ. ಅದೇ ರೀತಿ ಇನ್ನಷ್ಟು ವಿಶೇಷಗಳನ್ನು ನೋಡ್ತಾ ಹೋದರೆ, ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ಒಂದು ಕ್ರಿಕೆಟ್ ಪಂದ್ಯ ನಡೀತಾ ಇದೆ. ಸೊ ಮೊದಲನೇ ಇನ್ನಿಂಗ್ಸ್ನಲ್ಲಿ 500 ಹೆಚ್ಚು ಕಡಿಮೆ 18 ರನ್ಗಳಿಗೆ ಡಿಕ್ಲೇರ್ ಮಾಡಿಕೊಂಡಂತಹ ಭಾರತ ಮೊದಲನೇ ಇನ್ನಿಂಗ್ಸ್ ವೆಸ್ಟ್ ಇಂಡೀಸ್ನ ಕೇವಲ
248 ರನ್ನಿಗೆ 238 ರನ್ಗೆ ಆಲ್ಔಟ್ ಕೂಡ ಮಾಡ್ತು. ಆದರೆ ಎರಡನೇ ಇನ್ನಿಂಗ್ಸ್ ಆರಂಭಿಸಿರ್ತಕ್ಕಂಥ ಫಾಲೋ ಆನ್ನ ಹೇರ್ತಾರೆ ವೆಸ್ಟ್ ಇಂಡೀಸ್ ಮೇಲೆ. ಎರಡನೇ ಇನ್ನಿಂಗ್ಸ್ ಆರಂಭಿಸಿರ್ತಕ್ಕಂಥ ಒಂದು ವೆಸ್ಟ್ ಇಂಡೀಸ್ ದಿಟ್ಟ ಹೋರಾಟವನ್ನು ನಡೆಸ್ತಾ ಇದೆ. ಹೆಚ್ಚು ಕಡಿಮೆ 210 ರನ್ ಆಗಿತ್ತು. ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಕೇವಲ 2 ವಿಕೆಟ್ನ ಕಳ್ಕೊಂಡಿದೆ. ಸೊ ತುಂಬಾ ಒಂದು ಫೈಟ್ ಬ್ಯಾಕ್ ಕೊಡ್ತಾ ಇದೆ. ಮೊದಲನೇ ಟೆಸ್ಟ್ ಪಂದ್ಯನ ಗೆದ್ದಿದ್ರು ಕೂಡ ಎರಡನೇ ಟೆಸ್ಟ್ ಪಂದ್ಯವನ್ನು ಅಷ್ಟು ಸುಲಭವಾಗಿ ಭಾರತೀಯರ ಬೌಲರ್ಗಳಿಂದ ಆಲ್ಔಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಬಿಗಿಯಾಗಿರ್ತಕ್ಕಂಥ ಹಿಡಿತವನ್ನು ವೆಸ್ಟ್ ಇಂಡೀಸ್ ಕೂಡ ಸಾಧಿಸ್ತಾ ಇದೆ. ಕಾದು ನೋಡಬೇಕು ಪಂದ್ಯ ಟೈ ಆಗುತ್ತಾ, ಡ್ರಾ ಆಗುತ್ತಾ ಅಥವಾ ಏನೋ ರಿಸಲ್ಟ್ ಬರುತ್ತಾ ಅಂತೇಳಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಕರೆ ಕಟ್ಟಾಯಿತು. ವೆಸ್ಟ್ ಇಂಡೀಸ್ನ ಇಬ್ಬರು ಬಲಾಢ್ಯ ಬ್ಯಾಟ್ಸ್ಮನ್ಗಳು ಸಾಕಷ್ಟು ಪ್ರತಿರೋಧವನ್ನು ತೋರ್ತಾ ಇದ್ದಾರೆ. BMTC ನಮ್ಮ ಒಂದು ಬೆಂಗಳೂರಿನ ಅತ್ಯಂತ ಸ್ನೇಹಪರ್ಯವಾಗಿರ್ತಕ್ಕಂಥ ಒಂದು BMTC. ಈ ಒಂದು BMTCಗೆ ಸಾಕಷ್ಟು ಕಳಂಕ ಅಂತೂ ಇದ್ದೇ ಇದೆ. ಅಂಥ ಒಂದು ಕಳಂಕಕ್ಕೆ ಇನ್ನೊಂದು ಕಳಂಕ ಅಂಟುಕೊಳ್ತಾ ಇದೆ. ಏನಪ್ಪ ಅಂತ ಹೇಳಿದ್ರೆ, ಮೊನ್ನೆ ಒಂದು ರಾಜಾಜಿನಗರದ 1ನೇ ಬ್ಲಾಕ್ನಲ್ಲಿ ಒಂದು ದುರ್ಘಟನೆ ನಡೆದಿದೆ. 9 ವರ್ಷದ ಬಾಲಕಿ ಮೇಲೆ ಈ BMTC ಬಸ್ ಹರಿದು ಆ ಮಗು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದೆ. ತುಂಬ ನೋವಾಗತ್ತೆ. ಸೊ ಶಾಲೆಗೆ ಹೋಗ್ತಕ್ಕಂಥ ಪುಟ್ಟ ಮಗು ಈ ರೀತಿ ಜೀವ ಕಳ್ಕೊಂಡಾಗ ಸೊ ದಯವಿಟ್ಟು ಹುಷಾರಾಗಿರಿ, ನಿಮ್ಮ ಮಕ್ಕಳ ಬಗ್ಗೆ ಒಂದಷ್ಟು ಎಚ್ಚರಿಕೆ ವಹಿಸಿ ಅಂತ ಕೇಳ್ಕೊಳ್ತೀನಿ. ಒಂದೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ಆರಾಮದ್ದೀರಾ? ನಮಸ್ತೆ ಅಮ್ಮ, ಚೆನ್ನಾಗಿದೆ. ನೀವು ಹೇಗಿದ್ದೀರಿ? ನಾನು ಸ್ವಲ್ಪ ಆರಾಮಿರ್ಲಿಲ್ಲ ಸರ್, ಈಗ ಸ್ವಲ್ಪ ಹುಷಾರಾಗಿದ್ದೀನಿ. ಒಳ್ಳೇದಮ್ಮ. ಹೇಗಿದ್ದೀರಿ? ಏನಾಗಿತ್ತು? ಏನಿಲ್ಲ ಸರ್, ಸುಮ್ಮನೆ ಕೈ ಕಾಲು ಹಿಂಗೆ ಸುಸ್ತಾಗಿದ್ದೆ. ಹಾಸ್ಪಿಟ್ಲಿಗೆ ತೋರ್ಸಿಂದಿನ ಆರಾಮಾಗಿತ್ತು ಸರ್. ಈಗ ಮಾಡಿದೆ. ನಮ್ಮ ಮೊಮ್ಮಗಳು ಇವತ್ತು ಗಂಟಿಂದ ಬರ್ತ್ಡೇ ಇತ್ತು, ಫೋಟೋ ಹಾಕಿದ್ದಿ ಸರ್. ನಾವ್ ಇರ್ಲಿಲ್ಲ. ರಕ್ಷಿತಾ ಅಂತೇಳಿ. ಹೌದಾ? ಓಕೆ. ಯಾವ ನಂಬರಿಂದ ಕಳಿಸಿದಿರಿ ಅಂತ ನೆನಪಿದ್ಯಾ? ಇದೇ ನಂಬರ್ಗೆ ಸರ್. ಅಲ್ಲ, ಇದೇ ನಂಬರಿಗೆ ಕಳಿಸಿರ್ತೀರಿ. ನೀವು ಕಳಿಸಿರೋದು ಯಾವ ನಂಬರಿಂದ ಅಂತ? ಲಾಸ್ಟ್ ಇದು 39 ಈ ಮಾತಾಡ್ತಿದ್ರಲ್ಲ, ಇದರಿಂದನೇ ಕಳಿಸಿದ್ವಿ ಸರ್. ಲಾಸ್ಟ್ 39ರಿಂದ ಕಳಿಸಿದ್ರಾ? ಓಕೆ ಅಮ್ಮ, ನೋಡ್ತಾರೆ, ಪ್ರಯತ್ನ ಮಾಡ್ತೀವಿ. ಒಂದು ವೇಳೆ ಸಿಕ್ಕರೆ ಖಂಡಿತ ಪ್ರಸಾರ ಮಾಡ್ತೀವಿ. ಇಲ್ಲಾಂದ್ರೆ ಇನ್ನೊಮ್ಮೆ ಕಳಿಸ್ಕೊಡಿ. ಇವತ್ತು ನಾಳೆ ಖಂಡಿತ ಪ್ರಸಾರ ಮಾಡ್ತೀವಮ್ಮ. ಆಯ್ತು ಸರ್. ಒಳ್ಳೆಯದಾಗಲಿ. ನಿಮ್ಮ ಮೊಮ್ಮಗಳಾಗಿರ್ತಕ್ಕಂಥ ರಕ್ಷಿತಾ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ಉದ್ಯೋಗ, ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಕಾಪಾಡಲಿ. ಫೋಟೋ ಬರ್ತಾ ಇದೆ, ಇದೇ ಫೋಟೋನ ನೋಡಿ ಅಮ್ಮ ಒಂಚೂರು. ಸರಿ ಸರ್. ಸಿಕ್ಕಿದೆ, ಫೋಟೋ ಹಾಕ್ತಾ ಇದ್ದಾರೆ, ನೋಡೋಣ. ಬಂದಿಲ್ಲ. ಬರುತ್ತೆ ನೋಡಿ, ಇದೇ ಫೋಟೋನ ನೋಡಿ. ಇದೆ ಸರ್, ಇದೆ ಸರ್. ಇದೇ ಫೋಟೋನಾ? ಓಕೆ ಅಮ್ಮ, ಒಳ್ಳೇದಾಗಲಿ. ಅವ್ರಿಗೆ ಹೇಳಿ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಕೂಡ ಕಾರ್ಯಕ್ರಮದಲ್ಲಿ ಮತ್ತೆ ಮರುಪ್ರಸಾರ ಆಗತ್ತೆ. ಅವ್ರೊಂದು ವೇಳೆ ಏನಾದ್ರು ಹೊರಗಡೆ ಹೋಗಿದ್ರೆ ಬಂದಾಗ ಫೋಟೋ ನೋಡೋಕೆ ಹೇಳಿ. ಒಳ್ಳೇದಾಗಲಿ. ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಅಮ್ಮ. ಒಳ್ಳೇದಾಗಲಿ ಅಮ್ಮ, ನಮಸ್ಕಾರ. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಆಯ್ತಾ? ಸಂಪೂರ್ಣ ಆದಷ್ಟು ಬೇಗ ಗುಣಮುಖರಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೇದಾಗಲಿ ಅಮ್ಮ, ನಮಸ್ಕಾರ. ನಮಸ್ತೆ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ನಮ್ಮ ಕಾಂತಾರ ಬಗ್ಗೆ ಮಾತಾಡಬೇಕು. ಕಾಂತಾರ ಕಳೆದ 10 ದಿವಸಗಳಲ್ಲಿ ಯಾವ ರೀತಿಯ ಒಂದು ಯಶಸ್ಸಿನತ್ತ ದಾಪುಗಾಲು ಹಾಕ್ತಾ ಇದೆ ಅಂತ ಹೇಳ್ತಾ ಹೋದರೆ ನಿಜಕ್ಕೂ ಖುಷಿ ಆಗತ್ತೆ. ಈಗ 40 ಕೋಟಿಯಿಂದ ಶುರುವಾಗಿರ್ತಕ್ಕಂಥ ಅದರ ಒಂದು ಟ್ರೆಂಡು ಕಳೆದ 10 ದಿವಸಗಳಲ್ಲಿ 160 ಕೋಟಿಗೆ ದಾಟಿದೆ ಅಂತೆ. ಸೊ ರಿಷಬ್ ಶೆಟ್ಟಿ ಅವರು ಹೇಳ್ತಾ ಇದ್ರು 500 ಕೋಟಿ ದಾಟುತ್ತೆ ನನ್ನ ಚಿತ್ರ ಅಂತೇಳಿ. 500 ಕೋಟಿಯನ್ನು ಬಹುಶಃ ಹೆಚ್ಚು ಕಡಿಮೆ ಇದೇ ಟ್ರೆಂಡಲ್ಲಿ ಇನ್ನೊಂದು 15-20 ದಿವಸ ಓಡ್ಬಿಟ್ರೆ 1000 ಕೋಟಿಗೂ ದಾಟಬಹುದು ಅಂತ ಅನ್ಸುತ್ತೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ನೀಲಮ್ಮರೆ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು? ಅಮ್ಮ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ತಿಂಡಿ ಇಲ್ಲ ಸರ್, ಮಾಡೋ ಸರ್. ನಿಮ್ದು? ಆಯ್ತಮ್ಮ, ರೊಟ್ಟಿ. ಹೌದಾ? ಇವತ್ತಿದ್ದು ರೊಟ್ಟಿ. ಹೌದಮ್ಮ. ನಮ್ದು ಇದು ಚಪಾತಿ ಬೆಂಡೆಕಾಯಿ ಪಲ್ಯ. ಚಪಾತಿ ಬೆಂಡೆಕಾಯಿ ಪಲ್ಯನಾ? ಹ್ಞೂ ಸರ್, ಬೆಂಡೆಕಾಯಿ ಪಲ್ಯ. ಓಕೆ ಓಕೆ, ಒಳ್ಳೇದಾಗ್ಲಿಮ್ಮ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇವತ್ತಿನ ಯಾರಿಗಿಲ್ರಿ ಸರ್, ಇದೆ ನಮ್ಮ ಮಕ್ಕಳು ಒಂದೆರಡು ಫೋಟೋ ಹಾಕಿದ್ವಿ, ಭರತನಾಟ್ಯವು. ಫೋಟೋ ಹಾಕಿದ್ದೀರಾ? ಇದೇ ನಂಬರಿಂದ ಕಳಿಸಿದ್ದೀರಾ? ಹಾ, ಇದೇ ನಂಬರ್ ಯಾವಾಗ ಕಳ್ಸದ್ ನಾನು. ಓಕೆ ಓಕೆ. ಎಲ್ಲಿ ಭರತನಾಟ್ಯ ಮಾಡಿದ್ದು? ಅಲ್ಲಿ ಬೆಂಗಳೂರು ಮಾಡಿದ್ರು. ಕಳ್ಸಮ್ಮ ಅಂತ ಇಬ್ರದ್ದು ಎಲ್ಲ ಹೇಳಿದೆ. ಗ್ರೂಪ್ ಇಂದ ಒಂದೆರಡೇನ ಕಳ್ಸಿದಾಳೆ. ಹಾಕ್ತೀನಿ ಅಂತಂದು. ಇದ್ರಲ್ಲಿ ಯಾರು ನಿಮ್ಮ ಮೊಮ್ಮಗಳು? ನಡಿವೆ ಇನ್ನೊಂದು ನನ್ ತೋರಿಸಿಲ್ಲ. ನಡಿವೆ ಇದಾರೆ ಎರಡು, ಹಿಂದಕ್ಕೊಬ್ಳು ಮುಂದಕ್ಕೊಬ್ಳು.
ಎಲ್ಲರೂ ಒಂದೇ ತರ ಬಟ್ಟೆ ಹಾಕೊಂಡಿದ್ದಾರೆ. ಹೌದ್ರಿ ಯಾವ್ದು ಗೊತ್ತಾಗಲ್ಲ. ಅದಕ್ಕೆ ಇಬ್ರು ಸಪ್ರೇಟ್ ಕಳ್ಸು ಅಂತ ಹೇಳ್ತಾ ಇದ್ರು ಸರ್. ಕಳ್ಸು ಅಂತ ಹೇಳಿದ್ರೆ ಕಳ್ಸಿ ಅಲ್ಲ. ಓಕೆ ಓಕೆ, ತೊಂದರೆ ಇಲ್ಲ. ಫೋಟೋ ಅಂತೂ ಎರಡು ಪ್ರಸಾರ ಮಾಡ್ತಾ ಇದ್ದಾರೆ ನೋಡಿ. ಏನು ಬಂದಿಲ್ಲ ನೋಡಿ, ಈಗ ಬಂತಲ್ಲ, ಇದೆ ಅಲ್ವಾ? ಹಾ ಹೌದು ಸರ್, ಇದೆಯಾ? ಇದು ಇನ್ನೊಂದು ಎರಡು ಬರ್ತಾ ಇದೆ. ಹೌದು ಸರ್. ಅಯ್ಯೋ, ಇದಕ್ಕೆಲ್ಲ ಒಂದೇ ತರ ಬಟ್ಟೆ, ನನಗೆ ಗೊತ್ತಾಗ್ತಲ್ಲ ನೋಡ್ರಿ, ನಿಮಗೆ ನಿಮ್ಮ ಮೊಮ್ಮಗಳು ಯಾರು ಅಂತ ಗೊತ್ತಾಗಲ್ಲ ಅಂದ್ರೆ ನಮಗಾದ್ರೆ ಹೆಂಗ್ ಗೊತ್ತಾಗಬೇಕು ಸರ್? ನಾನು ಅದೇ ಅಂದೆ, ನಮ್ಮ ಸಾಕೋದು. ಓ, ಇದು ಇಲ್ಲಿ ಕುಂತದಲ್ರಿ ಸರ್, ಹಿಂದೆ ಈಕಿ. ಕರೆಕ್ಟ್. ಇಲ್ಲೊಬ್ಳು ಇವಾಗ ಗೊತ್ತಾಗ್ತದೆ, ಹಿಂದೆ ಸ್ವಲ್ಪ. ಓಕೆ ಮಾ, ಒಳ್ಳೇದಾಗ್ಲಿ. ಮತ್ತೊಮ್ಮೆ ಇಬ್ರದು ಆಗ್ತಿದ್ದಾರೆ, ಹೋಗೋರು ಗೊತ್ತಾಗತ್ತೆ. ಸರಿ ಸರಿ ಸರಿ, ಆಗ್ಲಿ, ಒಳ್ಳೇದಾಗ್ಲಿ. ಅವ್ರಿಗೆ ಹೇಳಿ ಫೋಟೋ ಪ್ರಸಾರ ಮಾಡಿದೀವಿ ಅಂತ. ಓಕೆನಾ? ಹೇಳ್ತೀನಿ. ಓಕೆ, ತುಂಬಾ ಸಂತೋಷಮ್ಮ. ಯಾವ್ದಾದ್ರು ಹೊಸ ರೆಸಿಪಿ ಹೇಳ್ಕೊಡ್ತೀರಾ ಇವತ್ತು ನಮ್ಗೆ? ಇವತ್ತೇನೆ ರೆಸಿಪಿ ಇರ್ಲಿ, ತೊಂದರೆ ಇಲ್ಲ. ಮೊನ್ನೆ ನೀವು ಮೊನ್ನೆ ಪ್ರಶ್ನೆ ಕೇಳಿದ್ರಲ್ಲ, ಅದಕ್ಕೆ ಉತ್ತರ ಬುಗುರಿ ಅಂತ, ಸರಿನಾ? ಹೌದು ಸರ್, ಹೌದೌದು. ಒಂಟಿ ಕಾಲಿನ ಹೌದು, ಬುಗುರಿ ಹೇಳಿದ್ದೆ. ಓಕೆ ಓಕೆ ಓಕೆ, ಒಳ್ಳೇದಾಗ್ಲಿ. ಕರೆಕ್ಟ್ ಸರ್, ಬುಗುರಿ. ಅದೇ ನಮ್ಮ ವಿನಯ್ ಅವರು ಸರಿ ಉತ್ತರ ಕೊಟ್ರು. ಹೌದ್ರಾ? ಓಕೆ ಸರ್. ಇನ್ನೊಂದು ಹೇಳ್ತೀನಿ. ಹೇಳಿಮ್ಮ, ಹೇಳಿ. ಅರೆಯದಲ್ಲಿ ಹಸಿರು, ಪ್ರಾಯದಲ್ಲಿ ಕೆಂಪು, ನಾನು ಯಾರು? ಮೆಣಸಿನ್ಕಾಯಿ ಅಲ್ಲ. ಅಲ್ವಾ? ಅಲ್ಲ. ಮಾವಿನ ಹಣ್ಣ ಅಲ್ಲ. ಹರಿಯದಲ್ಲಿ ಹೆಸರು, ಪ್ರಾಯದಲ್ಲಿ ಕೆಂಪು ಅಂದ್ರೆ ನಾನು ಯಾರು? ನನಗೆ ಗೊತ್ತಿರೋದು ಇವೆರಡು. ಟೊಮೊಟೊ ಹಣ್ಣು ಬರುತ್ತೆ ಅನ್ಕೋತೀನಿ. ಟೊಮೆಟೊ ಹಣ್ಣು ಬರಲ್ಲ, ಇಲ್ಲ ಅದನ್ನು ಬರಲ್ಲ. ಅದನ್ನು ನಾನು ಇಲ್ಲ ಉತ್ತರ ಅದು. ಹೌದಾ? ಓಕೆ, ನೋಡೋಣ. ನಮ್ಮ ವೀಕ್ಷಕರು ಯಾರಾದ್ರೂ ಹೇಳ್ತಾರ, ಕೇಳಿ ನೋಡ್ತೀನಿ. ಕೇಳ್ರಿ ಸರ್, ನೋಡ, ನಾಳೆ ಹೇಳ್ತೀನಿ. ಖಂಡಿತಮ್ಮ, ಧನ್ಯವಾದಗಳು. ಒಳ್ಳೇದಾಗ್ಲಿ ಅಮ್ಮ, ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಗೂ ಎಲ್ಲ ಥ್ಯಾಂಕ್ ಯು. ಓಕೆ ಮಾ, ಓಕೆ. ಹೇಳಿ ಅವ್ರಿಗೆ ಫೋಟೋ ಪ್ರಸಾರ ಆಗಿದೆ ಅಂತ. ಮತ್ತೆ ಸಾಯಂಕಾಲ 6 ಗಂಟೆ. ಸರಿ ಸರಿ, ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಕೂಡ ಮರುಪ್ರಸಾರ ಆಗುತ್ತೆ, ನೋಡ್ಲಿಕ್ಕೆ ಹೇಳಿ. ಓಕೆ ಮಾ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ ಮಾ. ಎಸ್ ವೀಕ್ಷಕರೇ, ಸೊ ಕಾಂತಾರದ ಒಂದು ಬಗ್ಗೆ ಮಾತಾಡ್ತಾ ಇದ್ವಿ. ಕಾಂತಾರ 40 ಕೋಟಿಯಿಂದ ಈಗಾಗಲೇ 160 ಕೋಟಿಯನ್ನು ದಾಟಿದೆ. ಇದು ಮೊನ್ನೆ ಶುಕ್ರವಾರದ ಒಂದು ಅಪ್ಡೇಟ್ಸ್ನ ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಇನ್ನೂ ಯಶಸ್ಸಿನೆಡೆಗೆ ಹೋಗ್ತಾ ಇದೆ. ಇವತ್ತಿನ ಒಂದು ಅಪ್ಡೇಟ್ಸ್ ಪ್ರಕಾರ ಆಲ್ರೆಡಿ 220-230 ಕೋಟಿ ದಾಟಿರ್ಬೋದು ಅಂತ ಅನ್ಸುತ್ತೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ, ಬಹುಶಃ ನಮ್ಮ ವಿನಯ್ ಅವರು. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ ವಿನಯ್ ಜಿ, ಹೇಳಿ. ಪೇರ್ಲೆ ಸರ್, ಉತ್ತರ ನಿಂಗಮ್ಮ ಅಂತ ಹೇಳಿದ್ರಲ್ಲ ಸರ್. ಏನು? ಪೇರ್ಲೆ ಹಣ್ಣು. ಸರಿ, ನೋಡೋಣ, ನಾಳೆ ಕೇಳ್ತೀನಿ ನೀಲಮ್ಮ ಅವ್ರಿಗೆ ಪೇರ್ಲೆ ಹಣ್ಣು ಅಂತೇಳಿ. ಯಾಕೆಂದ್ರೆ ನಾನು 3 ಉತ್ತರ ಕೊಟ್ಟೆ, 3 ತಪ್ಪು ಅಂತ ಹೇಳಿದ್ರು. ನೀವು ಯಾವ್ದು ಉತ್ತರ ಕೊಟ್ಟಿದ್ದು ಸರ್? ನಾನು ಹಸಿಮೆಣಸಿನ್ಕಾಯಿ ಅಂತ ಹೇಳಿದೆ, ಟೊಮೆಟೊ ಅಂತ ಹೇಳಿದೆ, ಅದು ಇಲ್ಲ. ಮಾವಿನ ಹಣ್ಣು ಅಂತ ಹೇಳಿದೆ, ಅದೂ ಇಲ್ಲ. ಓಕೆ, ಮೋಸ್ಟ್ಲಿ ಪೇರ್ಲೆ ಹಣ್ಣು ಇರ್ಬೇಕು ಸರ್. ನೋಡೋಣ, ನಿಮ್ ಪೇರ್ಲೆ ಹಣ್ಣು ಒಂದ್ಸಲ ಕೇಳ್ತೀನಿ, ಆಯ್ತಾ ಸರ್? ಅದು ಕ್ವಶನ್ ಕೇಳಿದ್ರೆ ಯಾರಿಗಾದ್ರು ಈ ಕಳೆದ್ಮೇಲದು? ಇಲ್ಲ, ನೀವೇ ಇನ್ನೊಮ್ಮೆ ಪ್ರಶ್ನೆ ಉತ್ತರ 2 ಕೊಟ್ಬಿಡಿ. ಇವಾಗ ಹೆಂಗ ಕರೆ ಮಾಡಿದಿರಲ್ಲ. ಆಯ್ತು ಸರ್, ಹೇಳ ಸರ್. ಅಣ್ಣ ಎಂದರೆ ಕೊಡುವುದಿಲ್ಲ, ತಮ್ಮ ಎಂದರೆ ಕೊಡುತ್ತೇನೆ. ಏನದಂದ್ರೆ ಇದು ತುಟಿಗಳು ಸರ್. ಓ, ಕೂಡೋದಿಲ್ಲ ಅಂತನಾ ನೀವು ಹೇಳಿದ್ದು? ಕೊಡೋದಿಲ್ಲ ಅಂತ ಹೇಳಿದ್ರಿ ನಮಗೆ. ಅದೆಲ್ಲ ಕೊಡುವುದಿಲ್ಲ. ಕೂಡುವುದಿಲ್ಲ, ಅದು ಕೊಡುವುದಿಲ್ಲ ಕೂಡುವುದಿಲ್ಲ ಸರ್. ಪ್ರಶ್ನೆ ತಪ್ಪು ಹೇಳ್ಬಿಟ್ಟಿದಿರಿ. ಕೂಡುವುದಿಲ್ಲ ಸರ್, ಕರೆಕ್ಟ್ ಅಲ್ವಾ? ಇದೇನ್ ಕೊಡೋದಿಲ್ಲ, ಇನ್ಯಾವುದೋ ಹೊಸದ್ ಕೊಡೋದಿಲ್ಲ ಅನ್ಕೊಂಡು ನಾವು ಅದನ್ನ ಕೇಳ್ತಾ ಇದ್ವಿ. ಎಸ್, ಎನಿಯೋ, ನೋ ಪ್ರಾಬ್ಲಮ್. ಅದು ಕರೆಕ್ಟ್, ಸರಿ ಇರ್ತಕ್ಕಂಥ ಉತ್ತರ. ಅಣ್ಣ ಅಂದ್ರೆ ಕೊಡಲ್ಲ, ತಮ್ಮ ಅಂದ್ರೆ ಕೊಡುತ್ತೆ. ಅದು ಕೂಡುವುದಿಲ್ಲ ಅಲ್ವಾ? ಎಸ್, ಎನಿಯೋ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅವಲಕ್ಕಿ. ಏನಂದ್ರಿ? ಹಸಿರು ಚಿಟ್ಟೆಯಲ್ಲಿ ಅವಲಕ್ಕಿ. ಹಸಿರು ಚಿಟ್ಟೆಯಲ್ಲಿ ಅವಲಕ್ಕಿ. ಸಿಂಪಲ್ ಸರ್, ತರಕಾರಿಯಲ್ಲಿ ಬರುತ್ತೆ. ಹಸಿರು ಚಿಟ್ಟೆಯಲ್ಲಿ ಅವಲಕ್ಕಿನ? ಗೊತ್ತಿಲ್ಲ ಸರ್ ನನಗೆ. ನೋಡೋಣ, ಕೇಳಿ ನೋಡ್ತೀನಿ. ಆಪ್ಷನ್ಸ್ ಏನಾರು ಇದೆಯಾ? ಆಪ್ಷನ್ ಏನಾರು ಇದೆಯಾ? ಒಗಟು ಸರ್, ಎಲ್ಲ ಒಗಟ. ಸರಿ ಸರ್, ಓಕೆ, ಕೇಳಿ ನೋಡ್ತೀನಿ. ನಮ್ಮೆಲ್ಲ ವೀಕ್ಷಕರು ಯಾರಿಗಾರು ಗೊತ್ತಿದೆಯಾ ನೋಡೋಣ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಸರ್. ಜಯ ಆಂಜನೇಯ ಸರ್. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ನೋಡ್ತಾ ಹೋಗೋಣ.
ಸೊ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ತಿರುಪತಿ ಬಾಲಾಜಿ ದರ್ಶನಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಏನು ಅಂತ ಹೇಳಿದ್ರೆ, ಉಚಿತ ದರ್ಶನ ಸಮಯ ಬೆಳಗ್ಗೆ 10 ಗಂಟೆಗೆ ಮತ್ತು ಮಧ್ಯಾಹ್ನ 3 ಗಂಟೆಗೆ ಹಿರಿಯ ನಾಗರಿಕರಿಗೆ, ಅಂದರೆ 65 ವರ್ಷ ಮೇಲ್ಪಟ್ಟ ನಾಗರಿಕರು ಇದನ್ನು ಉಪಯೋಗಿಸ್ಕೋಬೋದು ಅಂತ ಹೇಳಲಾಗಿದೆ. ಇದು ಮೊದಲಿಂದನೂ ಇತ್ತು, ಇದಕ್ಕೆ ಇನ್ನೊಂದು ಸ್ವಲ್ಪ ಬೇರೆ ರೀತಿಯಿಂದ ಮಾರ್ಪಾಡು ಮಾಡಿದ್ದಾರೆ. ಸೊ ತಿರುಪತಿಗೆ ಹೋಗ್ತಕ್ಕಂಥವ್ರು ನಿಮ್ಮ ಏನು ವೋಟರ್ ಐ ಡಿಯನ್ನು ತೆಗೆದುಕೊಂಡು ವಯಸ್ಸಿನ ಪುರಾವೆಯನ್ನು S1ನಲ್ಲಿ ಮಾತ್ರ ತೋರಿಸ್ಬೇಕಂತ. ಇದು ಅವಾಗ ಇರಲಿಲ್ಲ ಅನಿಸುತ್ತೆ, ಬಹುಶಃ ಇವಾಗಿಂದ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. S1ಗೆ ಹೋಗ್ಬೇಕು ನೀವು ಡೈರೆಕ್ಟಾಗಿ. ಒಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿ ತಮ್ಮ ಹೆಸರು? ನನ್ನ ಹೆಸರು ಮಾಳವಿಕಾ ಅಂತ. ನಮಸ್ತೆ ಮಾ, ಹೇಳಿ ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಮಾ, ತಿಂಡಿ ಆಯ್ತಾ? ತಿಂಡಿ ಇವಾಗ ಮಾಡ್ಬೇಕು ಸರ್, ರೊಟ್ಟಿ ಇನ್ನು. ಓಕೆ ಓಕೆ. 5 ದೊಡ್ಡದಾಗಿರ್ತಕ್ಕಂಥ ಮರಗಳನ್ನು ಉಪಯೋಗಿಸ್ಕೊತಾನಂತೆ. ಅವನು ಹುಟ್ಟಿದಾಗ ಏನು ಆಟ ಆಡಲಿಕ್ಕಾಗಿರ್ಬೋದು, ಮಲಗಲಿಕ್ಕೆ ಮಂಚ ಆಗ್ಬೋದು, ಬರೀಲಿಕ್ಕೆ ಈ ಒಂದು ಪ್ಲೈವುಡ್ಸ್ಗಳು, ಪೇಪರ್ಸ್ಗಳು, ಇವೆಲ್ಲವನ್ನು ಬೆಳೆಸ್ತಾ ಆಮೇಲೆ ಮಲಗೋಕೆ ಹಾಸಿಗೆ, ಕೊನೆಗೆ ಆತನಿಗೆ ಸತ್ತಾಗ ಸುಡಲಿಕ್ಕೆ ಕಟ್ಟಿಗೆ, ಇದೆಲ್ಲ ಸೇರಿಕೊಂಡ್ರೆ ಹುಟ್ಟಿದಾಗಿನಿಂದ ಸಾಯೋವರೆಗೂ ನಾವು ಪ್ರತಿಯೊಬ್ಬರು 5 ಮರಗಳನ್ನು ಖರ್ಚು ಮಾಡ್ತೀವಂತೆ. ಸೊ ಹಾಗಾಗಿ ಕನಿಷ್ಠ ಪಕ್ಷ ಬೇರೆ ಯಾರಿಗೂ ಉಪಕಾರ ಮಾಡದೇ ಇದ್ರೂ ಬೇಡ, ನಾವು ಸಾಲವಾಗಿ ಪಡೆದಿರ್ತಕ್ಕಂಥ ಈ 5 ಮರಗಳನ್ನಾದರೂ ಪ್ರಕೃತಿಗೆ ನೀಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಕೋರಿಕೆ. ಅದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಮಾ? ಇದು ಒಳ್ಳೆ ವಿಚಾರ ಸರ್. ಆದ್ರೆ ಏನ್ ಮಾಡೋದು, ನಮ್ಮ ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಒಬ್ರು ಇಷ್ಟು ಇವಾಗ ಸಿಟಿ ತುಂಬಾ ಬೆಳೀತಾ ಇದೆ, ನಿಜಮ್ಮ, ಹಳ್ಳಿಗಳೇ ಕಳೆದು ಹೋಗ್ತಾ ಇದೆ. ಹೌದು. ಹಾಗಾಗಿ ಇಷ್ಟು ಸೈಟ್ ತಗೊಂಡವ್ರು ಮಿನಿಮಮ್ ಇಷ್ಟು ಪ್ಲೇಸ್ ಅನ್ನ ಅದಕ್ಕೆ ಸೀಮಿತವಾಗಿ ಇಡ್ಬೇಕು ಅಂತ. ಅದನ್ನೇ ನೋಡಿ, ಇವಾಗ ಮನೆ ಮಾಡಿದೀವಿ, ಮನೆ ಮುಂದ್ಗಡೆ ಕಾಂಪೌಂಡ್ ಫುಲ್ ಗಾರೆ ಮಾಡಿರ್ತಾರೆ ಸರ್. ಹೌದು ಹೌದು. ಇಷ್ಟು ಭೂಮಿ ಮಣ್ಣು ಎನ್ಕಾದ್ರೂ ನಮಗ್ ಒಂದ್ ಚಿಟಿಗೆ ಮಣ್ಣು ಬೇಕು ಅಂದ್ರೂ ಇಲ್ಲ, ಸಿಗಲ್ಲ. ಅದನ್ನು ಹೋಗಿ ಎಲ್ಲಿ ಹೇಳ್ರಿ ಬುಕ್ ಸ್ಟಾಲ್ ಅಲ್ಲಿ ಮಕ್ಳಿಗೆ ಏನಾದ್ರು ಮಾಡ್ಬೇಕು ಅಂದ್ರೆ ಮಣ್ಣು ಕೊಂಡ್ಕೊಂಬರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವಾಗ. ತುಂಬಾ ದಿವಸ ಆಗೋಯ್ತು ಅದ್ ಬಂದ್ಬಿಟ್ಟು. ಅದಕ್ಕೆ ಬೇರೆ ಇಂಗ್ಲಿಷ್ ಅದೇ ಸರ್, ಈಗ ಮನೆ ಮುಂದ್ಗಡೆ ಒಂದ್ ಸ್ವಲ್ಪ ಕೆದಕರ ಯಾವ್ದಕ್ಕಾದ್ರೂ ಯೂಸ್ಗೆ ಅಂತ ಒಂದು ತುಳಸಿ ಗಿಡ ಹಾಕ್ಬೇಕಂದ್ರೂ ಎಲ್ಲೋ ಖಾಲಿ ಸೈಟ್ ಇರೋದು, ಎಲ್ಲ ಹಳ್ಳಿಯಿಂದ ಬರುವಾಗ ಎಲ್ಲ ಹಿಡ್ಕೊಂಬರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್ ಇವಾಗ. ಹೌದು ಹೌದು ಅಲ್ವಾ? ಹಂಗಾಗಿ ನನ್ನ ಅನಿಸಿಕೆ ಅಂದ್ರೆ ಸರ್, ಇವಾಗ ಇಷ್ಟು ಜಾಗ ತಗೊಂಡಿದ್ದಾರೆ ಅಂದ್ಮೇಲೆ ಮಿನಿಮಮ್ 1 ಅಥವಾ 2 ಈ ತರ ಮರಗಳನ್ನ ಮನೆಗೆ ಅಥವಾ ಬಿಲ್ಡಿಂಗಿಗೆ ಹಾನಿ ಆಗದೆ ಇರತಕ್ಕಂತ ಗಿಡಗಳನ್ನಾದ್ರೂ ಬೆಳೆಸ್ಬೋದಲ್ಲ ಸರ್? ಖಂಡಿತ ಖಂಡಿತ. ಅದನ್ನ ಅವರು ಆರ್ಡರ್ ಮಾಡ್ಬಿಡ್ಬೇಕು. ಹೇಗೆ ಈಗ ಲೈಸೆನ್ಸ್ ತಗೊಳೋದಕ್ಕೆ ಅಥವಾ ಒಂದು ನಲ್ಲಿಗೆ, ಇದಕ್ಕೆ ಎಲೆಕ್ಟ್ರಿಕ್ಗೆ ಎಲ್ಲದಕ್ಕೂ ಒಂದು ಪರ್ಮಿಷನ್ ತಗೊಳ್ತಾರಲ್ವಾ? ಹೌದು ಸರ್. ಸೊ ಅದಕ್ಕೆ ಈ ಒಂದು ಹೊಸ ಇಲಾಖೆನೂ ಸೇರಿಸ್ಬಿಡ್ಬೇಕು, ಅರಣ್ಯ ಇಲಾಖೆ. ಹೌದು ಸರ್, ಮಾಡ್ಬೋದು. ಆದ್ರೆ ಏನ್ ಮಾಡ್ತಾರೆ ಅಂದ್ರೆ ಜನಗಳು ಇರೋ ಮರಗಳನ್ನು ಕಡಿದು ರೋಡ್ ಮಾಡ್ತದೆ ಸರ್. ನಿಜ ನಿಜ. ಭೂಮಿಯಲ್ಲಿ ಬೇಸಿಗೆ ಬಂದ ತಕ್ಷಣ ನೀರಿಲ್ಲ ಅಂತ ಹೊಡ್ಕೋತಾ ಇದೀವಿ. ಯಾಕೆ ನೀರಿಲ್ಲ ಅಂತ ಯಾರು ಯೋಚನೆ ಮಾಡ್ತಿಲ್ಲ. ಭೂಮಿ ಹಿಂಗ್ತಾ ಇಲ್ಲ, ಹಿಂಗೋ ಅಂತ ನೀರ್ ಎಲ್ಲೋ ಹರಿದೋಗಿ ಹೊಳೆ ಸೇರ್ಕೋತಿದೆ, ಅಲ್ಲಿಂದ ಮುಂದೆ ಹಂಗೆ ಸಾಗರ ಸಮುದ್ರ ಹಿಂಗ್ ಸೇರ್ತಾ ಇದೆ. ನಮಗ್ ನೀರ್ಗಳೇ ಇಲ್ಲ ಅನ್ನಕ್ಕೆ ನಾವ್ ಮಾಡಿರೋ ಪಾಪಗಳು ನಾವೇ ಅನುಭವಿಸ್ಬೇಕಾಗಿದೆ ಇವಾಗ. ನಗರಗಳೆಲ್ಲ ಕಾಂಕ್ರೀಟ್ ಆಗ್ಬಿಟ್ಟಿದಾವಲ್ಲ. ನಗರದಲ್ಲೂ ಆಯ್ತು ಸರ್, ಸಿಟಿಯಲ್ಲೂ ಒಂಥರ ಇದ್ರೆ ಹಳ್ಳಿಯಲ್ಲೂ ಈಗ ಅದೇ ನಡೆಸ್ಕೊಂಡು ಹೋಗ್ತಿದ್ದಾರೆ ಜನಗಳು. ಹಳ್ಳಿಯಲ್ಲಿ ಹೋದ್ರೆ ಹಳ್ಳಿ ತರ ಮನೆಗಳೇ ಇಲ್ಲ ಸರ್ ಇವಾಗ. ಸಗಣಿ ಬಳಿಯಂಗಿಲ್ಲ, ಮುಂದ್ಗಡೆ ರಂಗೋಲಿ ಇಡಂಗಿಲ್ಲ, ನೆಲನೇ ಇಲ್ಲ ಆದ್ಮೇಲೆ ಇನ್ನೆಲ್ಲ ಸಗಣಿ ಸಾರ್ಸೋದು, ರಂಗೋಲಿ ಇಡೋದು. ನೋಡ್ರಿ ಎಲ್ಲಿಂದ ಎಲ್ಲಿ ಕಲೆಕ್ಷನ್ ಬಂದ್ ಹೋಯ್ತಲ್ಲ ಸರ್. ಒಂದ್ ಗಿಡದಿಂದ ತಗೊಂಡ್ವಿ, ಈಗ ಗಿಡ ನೆಡಕ್ ಮಣ್ಣ್ ಬೇಕು, ಮಣ್ಣೆ ಇಲ್ಲ ಅಂದ್ಮೇಲೆ ಇನ್ನೇನ್ ಮಾಡಕ್ಕಾಗುತ್ತೆ ಸರ್ ನಾವೀಗ, ಅಲ್ವಾ? ಹಂಗೆ ಗೌರ್ಮೆಂಟ್ ನವರು, ನನ್ನದು ಅನಿಸಿಕೆ ಸರ್, ಗೌರ್ಮೆಂಟ್ ನವರೇ ಒಂದ್ ರೂಲ್ಸ್ ಮಾಡ್ಬಿಡ್ಬೇಕು. ಒಂದು ಸಿಟಿಯಲ್ಲಿ ಅಥವಾ ಮನೆಗೆ ಇಷ್ಟು ಜನ ಮಕ್ಳಿದ್ದಾರೆ ಅಂದ್ರೆ ಆಧಾರ್ ಕಾರ್ಡ್ ಹೆಂಗ್ ಕಂಪಲ್ಸರಿನೋ, ನೀವು ಮನೆ ತಗೊಂಡಾಗ ನಿಮ್ ಜಾಗದಲ್ಲಿ ಇಷ್ಟು ಮಿನಿಮಮ್ 1 or 2, ತುಂಬಾ ಅಂತೂ ಬೇಡ, ಒಂದೊಂದ್ ಮನೆಗೆ 1-2 ಗಿಡ ಇದ್ಬಿಟ್ರೆ ಸರ್, ಅದು ಏನ್ ಹೇಳ್ತೀರ, ಸ್ವರ್ಗ. ಖಂಡಿತ ಖಂಡಿತ. ಅದೇ ರೀತಿಯಲ್ಲಿ ನಾವು ನಮ್ಮ V1 ವಾಹಿನಿ ವತಿಯಿಂದ ಹೊಸದಾಗಿ ಕೇಳ್ಕೊಳ್ತಾ ಇದ್ದೀವಿ. ಈಗ ಎಲ್ಲ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ನಾವು ತಂದೆ ತಾಯಿ ಏನ್ ಹೇಳಿದ್ರು ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಶಾಲೆ ಟೀಚರ್ ಹೇಳ್ಬಿಟ್ರು ಅಂದ್ರೆ ಅವ್ರಿಗೆ ಅದು ವೇದವಾಕ್ಯ. ಹೌದು ಸರ್, ಹೌದು ಸರ್. ನನ್ ಮಗನೇ ಮಾಡಿದ ಸರ್. ನನ್ ಮಗ ಏನ್ ಮಾಡಿದ, ಅಮ್ಮ ಗಿಡ ಹಾಕಲ್ಲ ಅಂತ ಹೇಳಿ, ನಮ್ದು ಅದು ಮನೆಯಲ್ಲಿ ಪದ್ಧತಿ ಇದೆ, ನಾವು ನೈಟ್ ಈಗಲ್ಲ ಯಾವಾಗ್ಲೂನು ಮೆಂತೆಕಾಳು ನೆನೆ ಹಾಕೋದು, ತಿನ್ನೋದು, ಆತರ. ಇವನು ತೆಂಗಿನ ಚಿಪ್ ತಗೊಂಡೋಗಿ ಹಾಕಿ ಅದು ಬೆಳೆಸಿದ. ಅಮ್ಮ ನಾನ್ ಗಿಡ ಬೆಳೆಸಿದೆ. ಗಿಡ ಅಲ್ಲ ಕಣೋದು, ಸೊಪ್ಪು, ಅದು ಸ್ವಲ್ಪ ದಿನಕ್ಕೆ ಬಾಡಿ ಹೋಗ್ಬಿಡುತ್ತೆ ಅಂದೆ. ಇರ್ಲಿ ಅಮ್ಮ, ಅದನ್ನ ತಗೊಂಡೋಗಿ
ಸಿದ್ಧಗಂಗಾ ಸ್ಕೂಲಲ್ಲಿ ಓದ್ತಿದ್ದಾನೆ ಸರ್ ಅವನು. ಹ್ಮ್ ಅಲ್ಲಿ ಸರ್ ಅವತ್ತು ಆಕ್ಚುಲಿ ಬರ್ತ್ಡೇ ಇತ್ತು. ಓಕೆ. ಹೇಮಂತ್ ಸರ್, ಶಿವಣ್ಣ ಸರ್ ಅಂತಾರೆ ಅವ್ರ ಅಪ್ಪರ ಹೆಸರೇ ಅವ್ರಿಗೆ ಕರಿತಿರೋದು ಇವಾಗ. ಅವ್ರಿಗೆ ಹೋಗಿ ಗಿಫ್ಟ್ ಕೊಟ್ಟು ಬಂದಿದ್ದಾನೆ ಸರ್. ಓಕೆ. ಅದಕ್ಕೆ ಮಕ್ಳಿಗೂ ಗಿಡ ಯಾವ್ದು, ಮರ ಯಾವ್ದು, ಬಳ್ಳಿ ಯಾವ್ದು ಆ ಶಿಕ್ಷಣನೂ ಕೊಡ್ತಾ ಇಲ್ಲ ಸರ್ ಇವಾಗ. ಏನೋ ಪ್ರಾಜೆಕ್ಟ್ ವರ್ಕ್ ಬೇಕು ಅದನ್ನ ಮಾಡ್ತಿದ್ದಾರೆ ಹೊರತು ಮಕ್ಳಿಗೆ. ಅಲ್ಲ ಸ್ಕೂಲಲ್ಲೂ ಒಂದೇನ್ ಗೊತ್ತಾ ಸರ್, ಇದು ಕೃಷಿ ತರ ಒಂದ್ ಸಬ್ಜೆಕ್ಟ್ ಇಟ್ಬಿಡ್ಬೇಕು ಅನ್ನೋದು ನನ್ನ. ಸುಮ್ನೆ ಮಾಡಿರ್ತಾರೆ ಸರ್, ಅದು ಇದು ಮಾಡಿರ್ತಾರೆ, ಮಕ್ಕಳು ಆಚೆ ಕರ್ಕೊಂಡು ಹೋಗೋದೇ ಇಲ್ಲ. ಹೌದು ಹೌದು ಅಲ್ವಾ? ಈ ಟೀಚರ್ಸ್ ಹೇಳಿದ್ರೆ ಕೇಳ್ತಾರೆ ಸರ್. ತಾಯಿಗಿನ ಸ್ಕೂಲಲ್ಲಿ ಟೀಚರ್ ಹೇಳಿದ್ದೆ ಅವರಿಗೆ ಬಹಳ ಇದು ಹೌದು ಎಫೆಕ್ಟ್ ಆಗೋದು. ನಿಜ. ಹಂಗಂದ್ ಮಾಡ್ತಾರೆ. ಈ ಪ್ಲೇಸ್ಗಳು ಇಲ್ಲ ಸರ್. ನಾನ್ ಹೇಳೋದೇನು, ಸ್ಕೂಲಲ್ಲಿ ಮಾಡ್ತಾರೆ, ಮಕ್ಳು ಬಂದ್ ಕೇಳ್ತಾರೆ, ಎಲ್ಲಿ ನೆಡೋಣ ಸರ್ ಈಗ ನಾವು? ಅದು ನಿಜ. ಬಾಡಿಗೆ ಮನೇಲಿ ಇರ್ತೀವಿ, ಮತ್ತೊಂದಲ್ಲಿ ಇರ್ತೀವಿ. ನಾನ್ ಹೇಳಿದ್ದೇನಂದ್ರೆ ನನ್ನ ಅನಿಸಿಕೆ ಪ್ರಕಾರ ಇದು ಬೆಟರ್ ಅನ್ಸುತ್ತೆ. ಗೌರ್ಮೆಂಟ್ ಸೇರಿಸ್ಬಿಟ್ಟು ಒಂದ್ ಮನೆ ಸೈಟ್ ಅಲ್ಲಿ ಒಂದೊಂದ್ ಚಿಕ್ಕದು ಗಿಡ ಸರ್, ತೊಂದ್ರೆ ಆಗ್ಬಾರ್ದು ಮನೆಗೂ ಬಿಲ್ಡಿಂಗ್ಗಳಿಗೆ, ಆ ತರ ದೂರ ಹಾಕ್ಬೋದಲ್ವಾ? ಆ ತರ ಮರಗಳು ಸಾಕಷ್ಟು ಇದಾವೆ. ಅವು ಮೇಲ್ಗಡೆ ತುಂಬಾ ಚೆನ್ನಾಗಿ ಬೆಳಿತವೆ, ಕೆಳಗಡೆ ಏನ್ ಜಾಸ್ತಿ ಬೇರೆ ಇರಲ್ಲ. ಮನೆಗಳಿಗೂ ರಸ್ತೆಗಳಿಗೂ ಯಾವುದಕ್ಕೂ ತೊಂದರೆ ಆಗಲ್ಲ ಅದರಿಂದ. ಆಮೇಲೆ ತುಂಬಾ ಬೇಗ ಬೆಳಿತವೆ. ಈ ಕಾಡು ಬಾದಾಮಿ ಅಂತೂ ನನಗೆ ಎಷ್ಟು ಖುಷಿ ಆಗುತ್ತೆ ಆ ಗಿಡ ನೋಡಿದ್ರೆ. ಒಂದು ವರ್ಷದಲ್ಲಿ ನಿಮ್ಗೆ ಹೆಚ್ಚು ಕಡಿಮೆ 10 ಅಡಿ ಬೆಳೆದು ಬಿಡುತ್ತದು. ಹೌದು ಸರ್, ಹೌದು ಸರ್. ಆಮೇಲೆ ಎಷ್ಟು ನೆರಳು ಕೊಡುತ್ತೆ, ಎಷ್ಟು ಪ್ರಾಣಿ ಪಕ್ಷಿಗಳಿಗೆ ಊಟ ಸಿಗುತ್ತಲ್ಲ, ಊಟ ಸಿಗುತ್ತೆ. ಅದನ್ನ ಅರಸ್ಕೊಂಡು ಆ ಪಕ್ಷಿಗಳೆಲ್ಲ ತಿನ್ಲಿಕ್ಕೆ ಬರ್ತವೆ. ಹೌದು ಸರ್, ಹೌದು ಸರ್. ತುಂಬಾನೇ ಒಳ್ಳೇದು ಅದು. ಆಮೇಲೆ ತಂಪಾಗಿರತಕ್ಕಂಥ ಗಾಳಿ, ಹೆಚ್ಚು ಕಸ ಆಗಲ್ಲ, ಹೆಚ್ಚು ನಿಮ್ಗೆ ಗಲೀಜಾಗಲ್ಲ. ವಾಹಿನಿ ಮುಖಾಂತರ ಸರ್ ಇದನ್ನ ಸ್ವಲ್ಪ ಜಾಸ್ತಿ ಒಂದು ದಿನದ ಪ್ರೋಗ್ರಾಮ್ ಆಗದೆ ಮಂತ್ಲಿ ಒಂದೊಂದ್ ಟೈಮ್ ಆದ್ರೂ ಮಾಡಿ ಸರ್, ಒಳ್ಳೇದಾಗುತ್ತೆ. ಖಂಡಿತ ಯಾವಾಗ ಅವಕಾಶ ಸಿಗುತ್ತೆ ಅವಾಗ ಹೇಳ್ತಾನೆ ಇದ್ದೀವಿ ಅಮ್ಮ. ಸೊ ಅದರಲ್ಲೂ ಕೂಡ ಯಾರೆಲ್ಲ ಬರ್ಡೇಗೆ ಅಂತ ನಮಗೆ ಕಾಲ್ ಮಾಡ್ತಾರಲ್ವಾ, ಸೊ ಅವರೆಲ್ಲರಿಗೂ ಕೇಳ್ತಾ ಇದ್ದೀನಿ, ಒಂದು ಗಿಡ ನೆಟ್ಬಿಟ್ಟು ಒಂದು ಫೋಟೋ ಕಳಿಸಿ, ಅದನ್ನ ಫ್ರೀಯಾಗಿ ಪ್ರಸಾರ ಮಾಡ್ತೀವಿ ಅಂತ. ಸೊ ಆ ಮೂಲಕ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಪ್ರಕೃತಿಗೆ ಒಂದಷ್ಟಾದ್ರೂ ನಾವು ಋಣಿಯಾಗಿರೋಣ ಅಂತ ಹೇಳಿ. ಅದನ್ನ ಸಹಾಯ ಗಿಹಾಯ ಅಂತ ದೊಡ್ಡ ದೊಡ್ಡ ಮಾತುಗಳನ್ನ ಆಡಬಾರ್ದು. ಪ್ರಕೃತಿಗಳಿಗೆ ನಾವು ಋಣಿಯಾಗಿರ್ಬೇಕು ಯಾವತ್ತು. ಇಲ್ಲ ಸರ್, ಈಗ ನಾವು ಪ್ರಕೃತಿಯಲ್ಲಿ ಒಂದು ಗಿಡ ಇಲ್ಲ ಅಂದ್ರೆ, ಈಗ ನೋಡಿ ಮರಗಳು ಕಡಿತಾ ಆಕ್ಸಿಜನ್ ಇನ್ನೊಂದ್ ಸ್ವಲ್ಪ ದಿನಕ್ಕೆ ಈ ಡೆಲ್ಲಿಯಲ್ಲಿ ಹೆಂಗಾಗಿದೆ ಸರ್ ಪ್ರಾಬ್ಲಮ್, ವಾಯು ಮಾಲಿನ್ಯ ಅದು ಇದು. ಈಗ ಗಾಳಿನೂ ಇನ್ಮೇಲೆ ಮಾಸ್ಕ್ ಹಾಕತ್ತಿದ್ವಲ್ಲ, ಆ ತರ ಏನು ಹಾಕೋಬೇಕೇನೋ ಆಕ್ಸಿಜನ್ ಗೊತ್ತಿಲ್ಲ ಸರ್ ಓಡಾಡುವಾಗ. ಪರಿಸ್ಥಿತಿ ಬರುತ್ತೆ ಇನ್ನೊಂದ್ ಸ್ವಲ್ಪ ದಿನಕ್ಕೆ. ಖಂಡಿತ ಬಂದೇ ಬರುತ್ತೆ. ಮೊದ್ಲೆಲ್ಲ ಬಾಟಲ್ ನೀರಲ್ಲಿ ಕುಡಿಬೇಕು ಅಂತ ಹೇಳಿದ್ರೆ ಎಲ್ಲ ನಗರು, ಅದೇನು ಬಾಟಲ್ ನೀರಲ್ಲಿ ಕುಡಿಯುವಂತ ದಿವಸ ಬರುತ್ತಾ ಅಂತ ಕೇಳೋರು. ಅದ್ ಬಂದ್ಬಿಟ್ಟಿದೆ ಈಗ ಅಲ್ಲೇ. ಅದೇ ಸರ್. ಈಗಾಗಲೇ ಕೆಲವೊಂದು ಮೆಟ್ರೋ ಸಿಟೀಸ್ಗಳಲ್ಲಿ ಲೈಕ್ ಡೆಲ್ಲಿ ಅಂತ ಸಿಟೀಸ್ಗಳಲ್ಲಿ ಆ ಒಂದು ವಾತಾವರಣ ಕ್ರಿಯೇಟ್ ಮಾಡಿರ್ತಕ್ಕಂಥ ಆಕ್ಸಿಜನ್ ಇರ್ತಕ್ಕಂಥ ಪ್ಯೂರ್ ಆಕ್ಸಿಜನ್ ಇರ್ತಕ್ಕಂಥ ಚೇಂಬರ್ಗಳನ್ನ ದುಡ್ಡು ಕೊಟ್ಟು ಆಕ್ಸಿಜನ್ ತಗೊಳ್ಳೋಂಥ ಒಂದು ಪರಿಸ್ಥಿತಿ ಬಂದಿದೆ ಆಲ್ರೆಡಿ. ಅಲ್ಲ ಅದೇ ನಮ್ ಜನಕ್ಕೆ ಅದು ಇಲ್ಲ ಸರ್. ಈಗ ಇವಾಗೇನೋ ಆಧುನೀಕರಣದಲ್ಲಿ ಎಲ್ಲ ಹಳ್ಳಿ ಸಿಸ್ಟಮ್ಸ್, ಹಳ್ಳಿ ವ್ಯವಸ್ಥೆಗಳನ್ನ ಎಲ್ಲ ಮರ್ತ್ಬಿಟ್ಟಿದ್ದಾರೆ ಸರ್. ಹಾಳು ಮಾಡ್ತಾ ಇದ್ದೀವಿ ಮೇಡಮ್, ನಾವೇ ಹಳ್ಳಿಗಳನ್ನ ಹಾಳು ಮಾಡ್ತಾ ಇದ್ದೀವಿ. ಹೌದು ಸರ್, ಹೌದು, ಅದೇನೇ ನಿಜ ಸರ್. ಎಸ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿಮ್ಮ. ಸೊ ಇದನ್ನ ಯಾರು ಅರ್ಥ ಮಾಡ್ಕೋಬೇಕಾಗಿದೆ ಅವ್ರು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಏಕೆಂದ್ರೆ ನಾವು ಒಬ್ಬರನ್ನ ಆರಿಸಿ ಕಳಿಸಿರ್ತೀವಿ ರಾಜ್ಯದ ದೊರೆಗಳು ಅಂತ ಹೇಳಿ, ಅವರು ಒಂದಷ್ಟು ಮುತುವರ್ಜಿ ವಹಿಸಿ ಪ್ರತಿಯೊಂದು ಮನೆಗೊಂದು ಮರ ಅಂತ ಹೇಳಿ ಮಾಡಿಬಿಟ್ರೆ ಒಂದು ಹೊಸ ಕಾನೂನು ನಿಜಕ್ಕೂ ಕೂಡ ರಾಜ್ಯನೇ ಹಸಿರುಮಯ ಆಗ್ಬಿಡುತ್ತೆ, ಎರಡು ಮಾತಿಲ್ಲ. ನಿಮ್ಮ ವಾಹಿನಿ ಮುಖಾಂತರ ನಮ್ಮ ದಾವಣಗೆರೆಯಲ್ಲಿ ಶಾಸಕರನ್ನ ಕೇಳ್ಕೊಂಬಿಡೋಣ ಸರ್. ಖಂಡಿತ ನಮ್ಮ ದಾವಣಗೆರೆಯಿಂದಾನೇ ಸ್ಟಾರ್ಟ್ ಮಾಡೋಣ. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಖಂಡಿತ ಅವರು ಹಸ್ಬೆಂಡ್, ಈ ತರ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳಿದಾಗ ಸ್ವಲ್ಪ ಜನಕ್ಕೆ ಅವೇರ್ನೆಸ್ ಆದ್ರೂ ಬರ್ಲಿ ಅಂತ. ನಾವೇ ಹೇಳಿದ್ರೆ ಏನಾಗುತ್ತೆ ಸರ್ ಅಂದ್ರೆ, ಕೆಲ್ಸ ಇಲ್ಲ ಎಮ್ಮನಿ ಮಾಡಕ್ಕೆ ಹಾಗಾಗತ್ತೆ ಸರ್. ಗಿಡ ಹಾಕಕ್ಕೂ ಪ್ಲೇಸ್ ಇಲ್ಲ ಸರ್. ಎಷ್ಟ್ ಬೇಜಾರಾಗುತ್ತೆ ಗೊತ್ತಾ ನಮ್ ಸಂಸ್ಕೃತಿ. ನಾವು ಮಕ್ಳಿಗೆ ಇನ್ನೇನು ಹೇಳ್ಕೊಡೋಣ ಸರಿ ಅಲ್ವಾ? ಖಂಡಿತ ಅಮ್ಮ. ಸೊ ನಮಗೆ ಖಂಡಿತ ನನಗೇನಾದ್ರು ನಾನು ಸಾಕಷ್ಟು ಬಾರಿ ಇಂಟರ್ವ್ಯೂ ಮಾಡಿದ್ದೀನಿ. ಮುಂದೆ ಯಾವತ್ತಾರು ನನಗೆ ಅವಕಾಶ ಸಿಕ್ಕಿದ್ದೆ ಆದರೆ ಖಂಡಿತವಾಗ್ಲೂ ಕೂಡ ನಾನು ನೇರವಾಗಿ ಈ ವಿಚಾರವನ್ನು ಹೇಳ್ತೀನಿ, ಕಂಪಲ್ಸರಿ ಮಾಡಿ ಅದನ್ನ ಅಂತ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿದ್ದು. ನಿಮ್ಮ ಪರಿಸರ ಕಾಳಜಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಈ ವಿಷಯ ನೀವು ಕೇಳ್ತಾ ಇದ್ದೀರಲ್ಲ ಸರ್, ನಮಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಅಮ್ಮ, ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಒಳ್ಳೇದಾಗಲಿ ಅಮ್ಮ. ನಮಸ್ಕಾರ. ನಮಸ್ಕಾರ. ಎಸ್ ವೀಕ್ಷಕರೇ, ಮಾಳವಿಕಾ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಪರಿಸರದ ಬಗ್ಗೆ ನಾವೆಲ್ಲರೂ ಕೂಡ ಮನೆಗೊಂದು ಮರ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿಯಾನವನ್ನು ಮಾಡೋಣ ಮುಂದಿನ ದಿನಗಳಲ್ಲಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ಹಲೋ
ಸರ್ ಹೇಳಿ, ತಮ್ಮ ಹೆಸರು? ಆದಿತ್ಯ ಸರ್. ಆದಿತ್ಯ, ಎಲ್ಲಿಂದ ಕರೆ ಮಾಡ್ತಿರೋದು? ದಾವಣಗೆರೆ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಿತ್ತಾ? ಸರ್ ಹೇಳಿ. ಇವತ್ತು ತಮಿಳು ನಟ ರಾಘವ ಲಾರೆನ್ಸ್ ಹುಟ್ಟಿದಬ್ಬ ಸರ್. ಓಕೆ. ಅದು ಹುಟ್ಟಿದಬ್ಬ ಶುಭಾಶಯ ಹೇಳ್ಬೇಕು ಸರ್. ಯಾಕಂದ್ರೆ ಅವ್ರು ಎಷ್ಟೋ ಜನ ಬಡವ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ರೈತರಿಗೆ ಟ್ರಾಕ್ಟರ್ ಕೊಡಿಸಿದ್ದಾರೆ, ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಹ್ಯಾಂಡಿಕ್ಯಾಪ್ಗಳು ಎಷ್ಟೋ ಜನ ಅವ್ರಿಗೆ ವೃದ್ಧಾಶ್ರಮ ಮತ್ತೆ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಓಹ್ ಸೂಪರ್. ಅದಕ್ಕೆ ಇವರು ಬಂದು ಸಮಾಜ ಸೇವಕರಾಗಿ ಅವ್ರಿಗೆ ಬಂದು ನನ್ನ ಪರವಾಗಿ ಅವರು ಶುಭಾಶಯ ಕೋರ್ಬೇಕು ಸರ್. ಖಂಡಿತ ಖಂಡಿತ ಹೇಳಿ ಸರ್, ನಿಮ್ಮ ಕಡೆಯಿಂದನೇ ಅವ್ರಿಗೆ ಶುಭಾಶಯಗಳನ್ನ ಹೇಳಿಬಿಡಿ ಸರ್. ಸರ್ ಹೇಳಿ ಸರ್, ನಿಮ್ಮ ಕಡೆಯಿಂದ ಶುಭಾಶಯ ಹೇಳಿ, ನಾನು ಕೂಡ ಹೇಳ್ತೀನಿ. ಸರ್. ತಮಿಳುನಾಟ ಕರುಣಮಯ ಎಂಜರ್ ಎನ್ನುವ ರಾಘವ ಲಾರೆನ್ಸ್ ಹುಟ್ಟುಹಬ್ಬದ ಶುಭಾಶಯಗಳು. ಓಕೆ. ಯಾವ ಫಿಲ್ಮಲ್ಲಿ ಮಾಡಿದ್ದಾರೆ? ಯಾವ್ದಾದ್ರು ಫಿಲಮ್ ನೋಡಿದ್ದೀರಾ ರೀಸೆಂಟಾಗಿ ಅವ್ರದ್ದು? ಸರ್. ಯಾವ ಫಿಲಮು? ಕಾಂಚನ, ಕನ್ನಡದಲ್ಲಿ ಬಿಟ್ಟಿದಾರಲ್ಲ ಸರ್ ಹ್ಯಾಂಡಿಕ್ಯಾಪ್ ಬಗ್ಗೆ. ಅದು ಕಾಂಚನ ಮತ್ತೆ ಪಾಪಿ ಕಲೆಗಾಲ ಕೆಟ್ಟದ ಹಾಡು ಹೇಳಿದಾರಲ್ಲ ಸರ್. ಅವರೇ ಸರ್. ಓಕೆ ಓಕೆ ಓಕೆ. ತುಂಬ ಖುಷಿ ಆಯಿತು ಸರ್, ಅವ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ರಿ. ನಾವು ಕೂಡ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಸೊ ಸಮಾಜದಿಂದ ನಮಗೇನು ಸಿಗುತ್ತೆ ಅನ್ನೋದ್ರ ಬದಲಾಗಿ ಸಮಾಜಕ್ಕೆ ಏನಾದರೂ ಇಂಥ ಒಂದು ಕೊಡುಗೆಗಳನ್ನ ಕೊಡ್ತಾರಲ್ವ, ನಂಗೆ ನಿಜವಾಗ್ಲೂ ಅವ್ರ ಬಗ್ಗೆ ತುಂಬ ಅಭಿಮಾನ, ತುಂಬ ಪ್ರೀತಿ. ಸೊ ಅವ್ರಿಗೆ ಗಾಡ್ ಬ್ಲೆಸ್ ಯು, ಒಳ್ಳೇದಾಗಲಿ, ಇನ್ನಷ್ಟು ಯಶಸ್ಸು ಸಿಗಲಿ, ಇದೇ ರೀತಿ ಅವ್ರ ಸಮಾಜ ಸೇವೆ ಇನ್ನಷ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಸರ್. ಒಳ್ಳೇದಾಗಲಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರಂತೆ, ಅವ್ರಿಗೆ ಒಳ್ಳೆಯದಾಗಲಿ. ಅದೇ ರೀತಿ ಒಬ್ಬರು ಸ್ನೇಹ ಅಂತಕ್ಕಂಥವರು ಹಳಪನಕಟ್ಟೆ ಅಂತ ಅನಿಸುತ್ತೆ, ಅವರು ಹುಳಪನಕಟ್ಟೆ ತಂದೆ ಪರಮೇಶ್ವರಪ್ಪ ಅಂಥೇಳಿ ಮೊನ್ನೆ ಓಲ್ಡ್ KSRTC ಬಸ್ ಹತ್ರ ಏನೋ ದಾವಣಗೆರೆಯಿಂದ ಚಿತ್ರದುರ್ಗಕ್ಕೆ ಹೋಗ್ತಕ್ಕಂಥ ಸೆಟಲ್ ಬಸ್ಸಲ್ಲಿ ಲ್ಯಾಪ್ಟಾಪನ್ನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರಂತೆ. ಅದರಲ್ಲಿ ಎಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದೆ ಅಂತ. ಸೊ ದಯವಿಟ್ಟು ಯಾರಾದರೂ ಸಿಕ್ಕರೆ ಆ ಲ್ಯಾಪ್ಟಾಪನ್ನು ಕೊಡಿ, 25,000 ರೂಪಾಯಿ ನಿಮಗೆ ಬಹುಮಾನವನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರಂತೆ. ಅದರಿಂದ ನಿಮಗೇನು ತೊಂದರೆ ಆಗಲ್ಲ. ದಯವಿಟ್ಟು ಆ ಲ್ಯಾಪ್ಟಾಪಲ್ಲೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಅದರಲ್ಲಿದೆ, ದಯವಿಟ್ಟು ಅದನ್ನು ತಂದು ಕೊಡಿ, ನಿಮಗೆ ನಾನು 25,000 ರೂಪಾಯಿ ಕೊಡ್ತೀನಿ ಅಂತ ಸ್ನೇಹ ತಂದೆ ಪರಮೇಶ್ವರಪ್ಪ ಅವರು ಕೂಡ ಕೇಳ್ಕೊಂಡಿದ್ದಾರೆ. ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ, ಅದನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರಿಗಾದರೂ ಸಿಕ್ಕಿದ್ದಲ್ಲಿ ಲ್ಯಾಪ್ಟಾಪು ಅವ್ರಿಗೆ ಕೊಟ್ಬಿಡಿ. ಅದರಿಂದ ನಿಮಗೇನು ಪ್ರಯೋಜನ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ, ಖಂಡಿತ ಅವ್ರಿಗಂತೂ ಅವ್ರ ಲೈಫೇ ಇರುತ್ತೆ. ಅದರಲ್ಲಿ ಹೆಚ್ಚು ಕಡಿಮೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಅದರಲ್ಲಿ ಇಟ್ಕೊಂಡಿರ್ತಾರೆ ಪಾಪ. ಅಫ್ಕೋರ್ಸ್ ಅವ್ರು ನಿಮಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ತಾರೆ, ಯಾಕೆಂದರೆ ಅವರೇ ಮಿಸ್ ಮಾಡ್ಕೊಂಡಿರೋದ್ರಿಂದ ನಿಮ್ಗೆ 25,000 ರೂಪಾಯಿ ನಗದನ್ನು ಕೂಡ ಕೊಡ್ತೀವಿ ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನಂಬರ್ನ ಹೇಳ್ತಾ ಇದ್ದೀನಿ, 7676463126. ಇನ್ನೊಮ್ಮೆ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, 76 76 46 31 26. ಸೊ ಯಾರಿಗಾದರೂ ಸಿಕ್ಕರೆ ದಯವಿಟ್ಟು ಕೊಟ್ಬಿಡಿ ಪಾಪ ಅವರಿಗೆ. ಅದರಿಂದ ಅವ್ರ ಭವಿಷ್ಯಕ್ಕೆ ಹೆಲ್ಪ್ ಆಗೋದಾದರೆ ಯಾಕೆ ಅದು ಇಟ್ಕೊಂಡು ಏನು ಮಾಡ್ತೀರಿ? ಅಫ್ಕೋರ್ಸ್ ನೀವು ಹೊಸ ಲ್ಯಾಪ್ಟಾಪ್ ತೊಗೊಂಡ್ರು ಕೂಡ 25,000 ಆಗುತ್ತೆ. ಆ ಪಾಪ ಆ 25,000 ರೂಪಾಯಿ ನಿಮ್ಗೆ ಅವರೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾರಿಗಾದರೂ ಸಿಕ್ಕರೆ ದಯವಿಟ್ಟು ಕೊಟ್ಟು ಹೆಲ್ಪ್ ಮಾಡಿ. ಇನ್ನೊಂದು ಉದ್ಯೋಗ ವಾರ್ತೆ ಬಗ್ಗೆ ಹೇಳ್ತಾ ಇದ್ದೀನಿ. ಏಕಲವ್ಯ ಮಾದರಿ ವಸತಿ ಶಾಲೆಗಳಿಗೆ ಭರ್ಜರಿ ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಬೋಧಕ ಮತ್ತು ಬೋಧಕೇತರ 7,267 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಯಾವುದೇ ಪದವಿ ಇರ್ಬೋದು, BCom ಇರ್ಬೋದು, B.Ed ಇರ್ಬೋದು, BSc ಡಿಪ್ಲೊಮಾ, ಎಲ್ರಿಗೂ ಕೂಡ ಸರ್ಕಾರದ ವತಿಯಿಂದ EMRS ಸ್ಕೀಮಲ್ಲಿ ನಿಮಗೆ ಅಪಾಯಿಂಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಂಥ ಒಂದು ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಸೊ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಸೊ ಒಂದು ವಿಶೇಷವಾಗಿರ್ತಕ್ಕಂಥ ಫೋಟೋ ಸಿಕ್ಕಿದೆ. ಆ ಫೋಟೋಸ್ನ ಸಾಧ್ಯವಾದರೆ ನಾಳೆ ಪ್ರಸಾರ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಏಕೆಂದರೆ ಇವತ್ತಿನ ಕಾಲದಲ್ಲಿ ನನಗೇನು ಸಿಗುತ್ತೆ ಅನ್ನೋರ ಮಧ್ಯೆ ಕೆಲವು ಅತ್ಯಂತ ಡೌನ್ ಟು ಅರ್ಥ ಆಗಿರ್ತಕ್ಕಂಥ ಸಮಾಜಮುಖಿಯಾಗಿರ್ತಕ್ಕಂಥ ವೈದ್ಯರನ್ನು ನೋಡ್ತೀವಿ. ಏಕೆಂದರೆ ಒಮ್ಮೆ ಹಾಸ್ಪಿಟ್ಲಿಗೆ ಹೋದರೆ ಲಕ್ಷಾಂತರ ರೂಪಾಯಿ ಸುಲಿಯೋ ವೈದ್ಯರ ಮಧ್ಯೆ MBBS MD ಆಗಿದ್ದರೂ ಕೂಡ ಡಾಕ್ಟರ್ SC ಶಂಕರ್ ಗೌಡ್ರು, ಮಂಡ್ಯದ ಗುಳಿಗೆ ಡಾಕ್ಟ್ರು ಅಂತಲೇ ಫೇಮಸ್ ಆಗಿರ್ತಕ್ಕಂಥ ಇವರು ಇವತ್ತಿಗೂ ಕೂಡ 5 ರೂಪಾಯಿಗೆ ಪೇಷಂಟನ್ನು ನೋಡ್ತಾರಂತೆ. ಅದು ಕೂಡ ಇವ್ರಿಗೆ ಯಾವುದೇ ರೀತಿ ಕ್ಲಿನಿಕ್ ಇಲ್ಲ, ಯಾವುದೇ ರೀತಿಯ ಒಂದು ಚೇಂಬರ್ಗಳಿಲ್ಲ. ಒಂದು ಕಿರಾಣಿ ಅಂಗಡಿ ಮುಂದೆ ಕೂತ್ಕೊಂಡು ಇವರು ಇವತ್ತಿಗೂ ಪೇಷಂಟನ್ನು ನೋಡ್ತಾರೆ ಅಂತಕ್ಕಂಥದ್ದು ನನಗೆ ನಿಜಕ್ಕೂ ಅತ್ಯಂತ ಸೋಜಿಗದ ವಿಚಾರ. ಸೊ ಇವರ ಒಂದು ಫೋಟೋ, ಇವರ ಧರ್ಮಪತ್ನಿ, ಇವರ ಮಗಳ ಫೋಟೋ, ಇವರ ಮಗಳು ಕೂಡ ಈಗ ಡಾಕ್ಟರ್ ಆಗಿದ್ದಾರೆ ಅಂತಕ್ಕಂಥದ್ದು ನನಗೆ ಕೇಳಿ ಖುಷಿ ಆಗ್ತಾ ಇದೆ. ಆ ಫೋಟೋಸ್ನ ಸಾಧ್ಯವಾದರೆ ಇವತ್ತು ಅಥವಾ ಮುಂದಿನ ಕಾರ್ಯಕ್ರಮದಲ್ಲಿ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ಕಾರ್ಯಕ್ರಮ ಆಗಿತ್ತು. ಕಾರ್ಯಕ್ರಮದ ಕೊನೆಯಲ್ಲಿ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡ್ಬಿಡೋಣ.
ನಮಸ್ತೆ ದಾವಣಗೆರೆ. ಎಸ್ ವೀಕ್ಷಕರೇ, ಎಂದಿನಂತೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಿದ್ದೀನಿ. ಮತ್ತು ನಾಳೆ ಬೆಳಗ್ಗೆ ಎಂದಿನಂತೆ 10:30ರಿಂದ 11 ನೇರ ಪ್ರಸಾರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ವಿವನ್ ವಾಹಿನಿಯ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ ಮತ್ತು ಸಪೋರ್ಟ್ ಮಾಡ್ತಾ ಇರಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.